ಈವರೆಗೆ ಆ ಬ್ರಾಹ್ಮಣರನ್ನು ನಂಬಿದಂತಲ್ಲ, ಅವರ ಗುಣ ನಾವು ಎಲ್ಲಿ. ಬ್ರಾಹ್ಮಣರ ವಿಷಯ ಮಾತಾಡಬೇಡ ಪುಣ್ಯಾತ್ಮ, ನಾವು ಋಣದಲ್ಲಿದ್ದೇವೆ. ಅವರು ನೀನು ಅವರ ಸಾರಲ್ಲಿ ಊಟ ಮಾಡಿದ್ಯಾ? ಊಟ ಮಾಡಿದ್ದಲ್ವೋ, ನಮ್ಮ ಹುಟ್ಟಾಗುವುದಕ್ಕೆ ಮೂಲ ಕಾರಣವೇ ಬ್ರಾಹ್ಮಣರ ಅನುಗ್ರಹ ಪುಣ್ಯಾತ್ಮ. ಅದಿರಲಿ, ಮತ್ತೆ ಆದ್ರೆ ಅವರ ಗುಣ. ನಮಗೆ ಅಪ್ಪ ಇಲ್ಲದಿದ್ರು ತೊಂದರೆ ಇಲ್ಲ, ನಾವು ಬ್ರಾಹ್ಮಣರಿಗೆ ಬೈಬಾರ್ದು. ಆ ಜಾಗಕ್ಕೆ ನಮಗೆ ಅವರೇ ಇರಲಿ. ಮತ್ತೆ ಅಣ್ಣ, ನನ್ನ ಯುದ್ಧದಲ್ಲಿ ನನ್ನ ಟಿವಿಯನ್ನು ನೀನು ನೋಡಬೇಕು. ಅದೇ ಹೇಗೆ ನಾನು ಯುದ್ಧ ಮಾಡ್ತೇನೆ ಅಂತ ಕೇಳಿದ್ರೆ, ಹಿಂದೆ ದೇವ ದಾನವರು ಸಮುದ್ರವನ್ನು ಮಥಿಸಿದಂತೆ ಕರ 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 ಅಂತ ಯುದ್ಧ ಮಾಡ್ತೇನೆ. ಶೈಲಿ ಬರ್ತಾ ಉಂಟು, ಸ್ವಲ್ಪ ಪಳಗಬೇಕಷ್ಟೇ ಅಣ್ಣ. ಹೆಚ್ಚಂತ ಹೇಳಿದ್ರೆ ಈ ಊರ ಬದಿಯಲ್ಲಿ ಅಲ್ಲ, ಹೊಳೆ ಬದಿಯಲ್ಲಿ ಈ ಹೆಂಗಸರು ಬಟ್ಟೆ ಹೋಗದಂತೆ ವೈರಿಪಾಳ್ಯದವರನ್ನು ಒಳ್ಳೆ ಬಡ್ದು ಬರ್ತೇನೆ. ಇವನಿಗೆ ಒಂದು ಪ್ರಸಂಗದಲ್ಲಿ ಸೀರೆ ಎಳಿಲಿಕ್ಕೆ ಕೊಟ್ಟದ್ದು, ಸೀರೆ ಒಗಿಯುವಲ್ಲಿವರೆಗೆ ಮುಟ್ಟಿದ. ಆಯ್ತಲ್ಲ ಅಣ್ಣ, ಅಷ್ಟು ಇರಲಿ. ಯಾಕಂದ್ರೆ ಈ ರಂಗದಲ್ಲಿ, ಈ ಜಾಗದಲ್ಲಿ ನಮ್ಮ ಹಿರಿಯವರು ಏನು ಮಾಡಿದ್ದಾರೆ ಎನ್ನುವುದು ಮುಖ್ಯ ಅಲ್ಲ. ಸ್ವಲ್ಪ ಸಮಯ ನಾನು ಕೂಡ ಇದರಲ್ಲಿ ತುಂಬ ಹೆಸರು ಮಾಡಿದ್ದೇನೆ. ಹಾಗಂತ ಇದು ನನ್ನಲ್ಲಿಗೆ ಸೀಮಿತ ಆಗಬಾರ್ದು. ನನಗೆ ಹೇಗೂ ಕಿರೀಟ ಕಟ್ಟಿಸಿ ಕೂತ್ವಳಿಸಿದ್ದಾರೆ, ನೀನಾದ್ರೂ ಇದನ್ನು ಮುಂದುವರಿಸಿ ಯುದ್ಧದಲ್ಲಿ ಜಯಶೀಲ. ಅಣ್ಣ, ಆವತ್ತು ಪೂರ್ತಿ ಸೀರೆ ಎಡಿಲಿಲ್ಲ, ಇನ್ನೊಮ್ಮೆ ಎಡೀತೇನೆ. ನಿನಗೆ ಅದಕ್ಕೊಂದು ಪ್ರಸಂಗ ಇಡುವ, ಮೊದಲು ಇದು ಮುಗಿಲಿ. ಯುದ್ಧ ಅಲ್ಲ, 13 ದಿವಸದ ಕುರುಕ್ಷೇತ್ರ ಯುದ್ಧ ಇವತ್ತು ಮಾಡಿ ತೋರಿಸಿದ್ದಾರೆ. ನಿನಗೆ ರಕ್ತ ಕುದಿಯುವುದಲ್ವಾ? ದೇವರನ್ನು ಸತ್ಯವಾಗಿ ಹೇಳ್ತೇನೆ, ಇಲ್ಲಿ ಬಾ. ಈ ಒಂದು ಕಿರೀಟ ಕಟ್ಟದೆ ನಾನು ಹೀಗಿರ್ತಿದ್ರೆ ಇವತ್ತು ಪ್ರಸಂಗವೇ ಬೇರೆ ಆಗ್ತಿತ್ತು. ಅದಕ್ಕೆ ಇವತ್ತು ನಿನ್ನ ಬದಲಿಗೆ ನಾನೇ ಹೋಗಬೇಕು ಅಂತ ತೀರ್ಮಾನಿಸಿ. ನನಗೆ ಒಂದು ವಿಶ್ವಾಸ ಏನು ಗೊತ್ತಾ, ನಮ್ಮ ಜಾತಿಯವರು ಯಾರೇ ಆಗಲಿ ಈ ಜಾಗದಲ್ಲಿ ಇದ್ದಾರ, ಅದು ಮೇಲೆ ಬಿತ್ತು ಅದು. ಅಣ್ಣ, ನಿನಗೆ ಒಂದು ಪಟ್ಟ ಉಂಟು ಇಲ್ಲಿ. ಹೇಗೆ ಹೇಗೆ ನಾನು ನಿನ್ನನ್ನು ಆರಾಧಿಸುವುದು ಹೇಗೆ? ಹೇಗೆ ಆನೆ ಕಾಲಿನ ಆನೆ ಪುರದ ಅಣ್ಣ. ಆನೆ ಕಾಲಿನ ಆನೆ ಪುರದ ಅಣ್ಣ. ನಿನಗೆ ಯಾವ ಕಣ್ಣಿಲ್ಲದವ ಹೇಳಿದ್ದು? ಅಣ್ಣ, ನಮ್ಮ ಅಪ್ಪನೇ ಅಲ್ವಾ ಕಣ್ಣಿಲ್ಲದವ? ಅದು ಸಾಹಿತ್ಯ. ಸಾಹಿತ್ಯ ಅಂತ ಅದು ಕರ್ಮದು ಸಾಹಿತ್ಯವ. ಈಗ ಅದೆಲ್ಲ ಸಾಯ್ಲಿ, ಯುದ್ಧಕ್ಕೆ ಹೋಗಿ ನೀನು ಏನು ಮಾಡ್ತಾ? ನಾನು ನನ್ನಷ್ಟಕ್ಕಿದ್ದೆ, ನನಗೆ ಇದೆಲ್ಲ ಬೇಕಿತ್ತ? ಬಂದು ಒಪ್ಪಿಸಿದವರು ಇವರು. ನಾನು ಹಾಗೆ ಮಾಡ್ತೇನೆ, ನಾನು ಹೀಗೆ ಮಾಡ್ತೇನೆ, ನಾನು ಪುಡಿ ಮಾಡ್ತೇನೆ. ಎಂತದ್ದು ಪುಡಿ ಮಾಡುದು? ಇವರು ಈಗ ಹೇಳ್ತಾ ಇದ್ದಾರೆ, ಅಮ್ಮಮ್ಮ ಪಣೆಗಣ್ಣ ಹರಲೀತ, ನಿಮ್ಮ ಪ್ರಾಣಕ್ಕೆ ನೀವೇ ಹೊಣೆ ಅಂತ. ಇವರು ಪುಡಿ ಮಾಡುವುದು ಎಲೆಯ ಮುಂದೆ ಇರುವ ಹಪ್ಪಳವನ್ನು ಅಥವಾ ತಿನ್ನಲಿಕ್ಕೆ ಕೊಟ್ಟ ಚಕ್ಕುಲಿಯನ್ನು ಗುದ್ದಿ ಪುಡಿ ಮಾಡುವುದು. ಏನು ಮಾಡುವ ಹೇಳಿ? ಇವರಿಗೆಲ್ಲ ಏನಾಗಿದೆ ಗೊತ್ತುಂಟ? ಕಂಬಳಿ ನಮ್ಮದು, ಕುಂಬಳಿ ನಮ್ಮದು, ಪಕ್ಷ ಪಾಂಡವರದು, ಮಾರಿ ಸಂತಾನಗಳು, ಉತ್ಪಾತ ಪಿಂಡಗಳು ಎಲ್ಲ ಕೇಳ್ತಾರ ಇಲ್ಲಲ್ಲ. ಹಾಲಾಗಿ ಮಣ್ಣು ತಿಂದು ಹೋಗ್ಲಿಕ್ಕೆ. ರಣದಾರುಣಿಯಲ್ಲಿ ನೋಡಿದಿರೆ ಸಿಂಹದ ಮರಿಯಂತೆ ವೀರಾವೇಶದಿಂದ ಹೋರಾಡಿ ರಕ್ತದ ಮಡುವಿನಲ್ಲಿ ವಿಲವಿಲನೆ ಒದ್ದಾಡಿ ಪ್ರಾಣವನ್ನು ಬಿಟ್ಟ ಕಂದಮ್ಮ. ಹೌದಲ್ವೇ? ಎಂತಹ ಪೈಶಾಚಿಕ ಕೃತ್ಯವನ್ನು ಗೈದೆವು ನಾವು. ಧರ್ಮಭೂಮಿ ಎನಿಸಿಕೊಂಡಂತಹ ಕುರುಕ್ಷೇತ್ರದಲ್ಲಿ ಧರ್ಮಯುದ್ಧವೇ ಸಂಘಟಿಸುತ್ತದೆ ಎನ್ನುವ ಹಾಗೆ ನಾವು ಭಾವಿಸಿದ್ರೆ, ಶಶಿವಂಶವ ಎನ್ನುವಂತಹ ಕುಲವನ್ನು ಬೆಳಗಬೇಕಾದಂತಹ ಹಾಲುಗಲ್ಲದ ಹಸುಳೆಗಳ ಮಾರಣ ಹೋಮಕ್ಕೆ ಈ ಸುಯೋಧನ ಕಾರಣನಾಗಿ ಬಿಟ್ಟನಲ್ಲ. ಸರಿ, ನಾವೇನು ಮಾಡುವುದಕ್ಕೆ ಸಾಧ್ಯ ಉಂಟು? ಹೀಗಾಗಬಾರ್ದಿತ್ತು ಅಂತ ಹೇಳಬಹುದು. ಮತ್ತೆ ಹೇಗಾಗಬೇಕು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಮರೆಯ ಮಹಾಚೇತನವೊಂದರ ಕೈವಾಡ. ಹಾಗಾದ್ರೆ ಹಲವು ಆನೆಗಳು ಸೇರಿ ಒಂದು ಸಿಂಹದ ಮರಿಯನ್ನು ಕೊಂದಂತೆ ಒಬ್ಬ ವೀರಾಭಿಮನ್ಯುವನ್ನು ನಾವೆಲ್ಲರೂ ದಾರುಣವಾಗಿ ಹತ್ಯೆಯನ್ನು ಗೈದೆವು. ಏನೇ ಇರಲಿ, ಸೂರ್ಯ ಚಂದ್ರರಿರುವರೆಗೆ ಅಭಿಮನ್ಯು ವೀರಾಭಿಮನ್ಯುವಾಗಿ ಮೆರೆಯುತ್ತಾನೆ ಎನ್ನುವುದೇ ಸ್ಪಷ್ಟ. ಹಾಗಂತ ಇಂದಿನ ರಾತ್ರಿ ನಮ್ಮ ಪಾಲಿಗೆ ಜಯವೇ ಹೌದಾಗಿದ್ರೂ ಕೂಡ ಅಭಿಮನ್ಯುವಿನ ಮರಣದ ಸೂತಕವಾಗಿ ಕರಾಳ ಧ್ವಜವನ್ನು ಹಾರಿಸಿ ಬೊಂಬಾಳ ದೇವಿಗೆಯನ್ನು ಒರಿಸಿ ನಾವು ಆತನ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಕೋರೋಣ. ಒಳ್ಳೇದಾಗ್ಲಿಕ್ಕಂದ
ಗಮನ ಬಾಲ ಸುಶೀಲ ಎಂತ ಗಮನ ಬಾಲ ಎದ್ದೇಳು ಕಂದ, ಒಳ್ಳೆಯದಾಗಲಿ. ಬಾರೋ ಹೀಗೆ. ನನ್ನ ಮಗ ನನ್ನ ಬಳಿಗೆ ಎಷ್ಟೊತ್ತಿಗೆ ಬರ್ತಾನೆ ಎನ್ನುವುದಾಗಿ ಕಣ್ಣಾಲೆಗಳು ಕಾತರದಿಂದ ಕಾಯುತ್ತಿದ್ದವು ಮಗನೇ. ಅರೆ ಕ್ಷಣ ನಿನ್ನನ್ನು ಕಾಣದೆ ನಾನು ಉಳಿದೆ ಅಂತ ಆದ್ರೆ ಬದುಕಿನಲ್ಲಿ ನಾನೇನೋ ಕಳೆದುಕೊಂಡಿದ್ದೇನೆ ಅಂತ ಕಾಣುವುದು ನನಗೆ. ನಿನ್ನನ್ನು ಬಿಟ್ಟಿರ್ಲಿಕ್ಕೆ ಆಗುವುದಿಲ್ವೋ ಅಲ್ವೇ? ತುಂಬಾ ಸಂತೋಷ ಆಯ್ತು ನಿನ್ನನ್ನು ನೋಡಿ, ತುಂಬಾ ಸಂತೋಷ ಪಟ್ಟಿದ್ದೇನೆ. ಯಾವತ್ತೂ ಈ ತಾಯಿಯ ಬಳಿಗೆ ಬರುವಾಗ ನೀನು ಈ ರೀತಿ ಬಂದವನಲ್ಲ. ಏನು ಇದು? ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ಧನುಷರಗಳು, ಶಿರಸ್ತ್ರಾಣ, ಕವಚವನ್ನು ಅವಚಿಕೊಂಡಿದ್ದೀಯ, ಬೆನ್ನಿನಲ್ಲಿ ಬತ್ತಳಿಯಲ್ಲಿ ಅಂಬುಗಳನ್ನು ತುಂಬಿಕೊಂಡಿದ್ದೀಯ. ಮೂರು ಗಾಲಿಯ ರಥದೊಂದಿಗೆ ಬರುವವ ನೀನಿಂದು 6 ಗಾಲಿಯ ರಥ. ಮಗನೇ, ಇದೆಲ್ಲ ಯುದ್ಧ ಸಿದ್ಧತೆಯಲ್ವೇನೋ? ಖಂಡಿತ. ಅಷ್ಟು ಮಾತ್ರ ತಿಳಿದುಕೊಂಡಿದ್ದಾಳೆ ನಿನ್ನ ಈ ತಾಯಿ. ಆದ್ರೆ ನನ್ನ ಮಗ ನನ್ನ ಬಳಿಗೆ ಬಂದ ಅದು ತಿಳಿದಿದೆ ಮಗನೇ. ಎಲ್ಲಿಗೋ ಹೊರಟಿದ್ದೆ ಎನ್ನುವುದು ಸ್ಪಷ್ಟವಾಗಿ ಅರ್ಥೈಸಿಕೊಂಡಿದ್ದೇನೆ. ಕಂದ, ಈ ತಾಯಿಯಲ್ಲಿ ಹೇಳದೆ ಹೋಗ್ತೀಯೇನೋ? ಹೇಳಬಾರ್ದೇನೋ ನನ್ನಲ್ಲಿ? ಅಮ್ಮ
ನಿನ್ನದಾಗಿರುವಂತಹ ಪದಾರವಿಂದಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿಕೊಳ್ತಾ ಇದ್ದೇನೆ. ಒಳ್ಳೇದಾಗ್ಲಿ ಮಗನೇ. ಆಶ್ಚರ್ಯ ಆಯ್ತೆ ನಿನಗೆ? ಆಗದೇ ಇರ್ತದೆಯೇ ಹೇಳು. ಖಂಡಿತ ಹಾ? ನಿನ್ನ ಆಶ್ಚರ್ಯದಲ್ಲಿ ತಪ್ಪೇನಿಲ್ಲ. ತಾಯಿಯ ಬಳಿಗೆ ಬರುವಾಗ ಇಷ್ಟೆಲ್ಲ ಅವಶ್ಯಕತೆ ಉಂಟಾ? ಬೇಕೇ? ಆಯುಧಗಳ ಸಿದ್ಧತೆಯೊಂದಿಗೆ ಬಂದವ ಅಭಿಮನ್ಯು. ಅಮ್ಮ, ಏನು? ಇದುವರೆಗೆ ನಿನ್ನ ಬಳಿಗೆ ಬರುವಾಗ ಈ ರೀತಿಯಾಗಿ ಬಂದವನಲ್ಲ ನಾನು. ಅಲ್ಲ ಮಗನೇ. ಆದ್ರೆ ಇವತ್ತು ಯಾಕೆ? ಯಾಕೆ? ಹೌದಮ್ಮ, ನಿನ್ನ ಎಣಿಕೆ ಸತ್ಯವಾದುದೇ. ಯುದ್ಧಕ್ಕೆ 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 ಹೊರಟಿದ್ದಾನೆ ನಿನ್ನ ಮಗ ಅಭಿಮನ್ಯು. ಯುದ್ಧಕ್ಕೆ? ರಣಕ್ಷೇತ್ರಕ್ಕೆ. ಯಾರಲ್ಲಿ ಮಗ? ಇದಕ್ಕೆ ಕಾರಣ ಯಾರು ಬಲ್ಲ? ಏನ ಕಾರಣ? ಯಾರು? ಅವ ಯಾರವ? ಕೂಳ ಕೂಡ? ಕೂಳ ಕೌರವೇಶ್ವರನಾದಂತಹ ಅವನ ಪರಿಣಾಮದಿಂದ, ಮಾತ್ಸರ್ಯದ ಪರಿಣಾಮದಿಂದಲಾಗಿ ಧರ್ಮಕ್ಷೇತ್ರವಾಗಿರುವಂತಹ ಕುರುಕ್ಷೇತ್ರದಲ್ಲಿ ಯುದ್ಧ ಪ್ರಾರಂಭವಾಗಿದೆ. ಸತ್ಯ. ಅಮ್ಮ, ಏನು? 10 ದಿವಸಗಳ ಯುದ್ಧ ಭೀಷ್ಮಾಚಾರ್ಯರ ಸೇನಾಧಿಪತ್ಯದಲ್ಲಿ ನಡೆದಾಗಿ ಹೋಯಿತು. ನಿಜ ಮಗನೇ. ನುಡಿದಂತೆ ನಡೆದಿದ್ದಾರೆ. ಆದರೂ ಕೂಡ ಪಾಂಡವ ಸೇನೆಯನ್ನು ಗೆಲ್ಲುವುದಕ್ಕೆ ಅವರಿಂದ ಸಾಧ್ಯ ಇಲ್ಲ. ಇಲ್ಲ. ಮುಂದುವರಿದು ಗುರುಗಳಾಗಿರುವಂತಹ ದ್ರೋಣಾಚಾರ್ಯರ ಸೇನಾಧಿಪತ್ಯ 13ನೇ ದಿವಸದ ಯುದ್ಧ. 12 ದಿನ ಕಳೆದಿದೆ ನಿನಗೆ ಅಲ್ವೇ? ಹೌದು. ಗೆಲ್ಲುವುದಕ್ಕೆ ಅಸಾಧ್ಯನಾಗಿರುವಂತಹ ಕೌರವೇಶ್ವರ ಗುರುಗಳಿಗೆ ದ್ರೋಣಾಚಾರ್ಯ ಅಧಿಕಾರವನ್ನು ಕೊಟ್ಟಿದ್ದಾನ. ಭರವಸೆಯ ಮಾತುಗಳನ್ನಾಡಿದಂತಹ ಅವರು ಏನು ಮಾಡಿದ್ದಾರೆ ಬಲ್ಲಯ್ಯ? ಏನು ಮಾಡಿದ್ದಾರೆ ಮಗನೇ? ದ್ರೋಣಾಚಾರ್ಯರು ಕೌರವೇಶ್ವನಿಗೆ ಧೈರ್ಯದ ಮಾತನ್ನು ಹೇಳಿದ್ದಾರೆ. ಹೇಗಾದರೂ ಮಾಡಿ ಪಾಂಡವರನ್ನು ಸೋಲಿಸಿ ನಮ್ಮ ಸೇನೆಗೆ ಜಯ ತರುವಲ್ಲಿ
ನನ್ನ ಪ್ರಯತ್ನ ಮಾಡ್ತೇನೆ ಎನ್ನುವ ಹಾಗೆ ಓಹೋ, ನಂಬಿದ್ದಾನೆ ಕೌರವೇಶ್ವರ. ಸರಿ. ಏನು ಮಾಡಿದ್ದಾರೆ ಬಲ್ಲಯ್ಯ? ಏನು ಮಗನೇ? ಚಕ್ರವ್ಯೂಹ ಎನ್ನುವಂತಹ ವಿಶೇಷವಾಗಿರುವಂತಹ ವ್ಯೂಹವನ್ನು ರಚನೆ ಮಾಡಿ ಪಾಂಡವ ಸೇನೆಯಿಂದ ಭೇದಿಸುವಂತಹ ಸಮರ್ಥರಿದ್ರೆ ಬರಲಿ ಎನ್ನುವ ಹಾಗೆ ಕರೆಯನ್ನು ಕಳುಹಿಸಿದ್ದಾನೆ. ಓಹೋ, ಅಮ್ಮ, ಏನು? ಈ ಸಂದರ್ಭದಲ್ಲಿ ಚಿಂತಾಕ್ರಾಂತರಾಗಿ ಕುಳಿತಿರುವಂತಹ ದೊಡ್ಡಪ್ಪ ಅವರ ಬಳಿಗೆ ಸಿಡಿಲು ಮರಿಯಂತೆ ಪ್ರವೇಶ ಮಾಡಿದೆ. ಚಕ್ರವ್ಯೂಹವನ್ನು ಭೇದಿಸ್ತೇನೆ ಎನ್ನುವಂತಹ ಭರವಸೆಯ ಮಾತುಗಳನ್ನಾಡಿ ರಣಕ್ಷೇತ್ರದ ಕಡೆ ಮುಖ ಮಾಡಿ ಹೊರಟು ನಿಂತವ. ಅಮ್ಮ, ಏನು? ಈ ಮಗನಿಗೆ ಏನು ಮಾಡಬೇಕವಲ್ಲೇ ನೀನು? ಏನು? ಕಳುಗೋ ಸಂಪ್ರೀತಿಯು ಕಳುಗೋ ಸಂಪ್ರೀತಿಯು ಮಗನಾದವ ಈ ಪ್ರಪಂಚದಲ್ಲಿ ಎಲ್ಲಿಗೆ ಹೊರಟಂತಹ ಕಾಲಕ್ಕೂ ಕೂಡ ಯಾವ ಆಶೀರ್ವಾದವಿದ್ರೆ ಸಾಕಾಗುವುದಿಲ್ಲ ಅಂತೆ. ಹೆತ್ತ ತಾಯಿ ಆಶೀರ್ವಾದ ಅತಿ ಅಗತ್ಯ. ಅದನ್ನು ಮನಗಂಡು ರಣಕ್ಷೇತ್ರಕ್ಕೆ ಹೊರಟಂತಹ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ಯಾಕೆ ಬಲ್ಲಯ್ಯ? ಯಾಕೆ ಮಗನೇ? ನಿನ್ನ ಆಶೀರ್ವಾದವೇ ನನ್ನ ಪಾಲಿಗೆ ಶ್ರೀರಕ್ಷೆ. ಯಾವತ್ತೂ ಕೂಡ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸಿದವ ನಾನಲ್ಲ. ಆದ್ರೆ ಇವತ್ತು ಯಾಕೋ ಏನು ಶ್ರೀಕೃಷ್ಣನ ಮೇಲೆ ಅಭಿಮಾನ ಮೊಳೆದೋರ್ತಾ ಇದೆ ನನಗೆ. ಅವನನ್ನು ಕಾಯ್ತಾನೆ ಎನ್ನುವಂತಹ ಭರವಸೆ ನನಗಿದೆ. ಆದ್ದರಿಂದ ರಣಕ್ಷೇತ್ರಕ್ಕೆ ಹೊರಟಿರುವಂತಹ ನನ್ನ ಪಾಲಿಗೆ ಆಶೀರ್ವಾದ ಮಾಡಿ ಕಳುಹಿಸಿಕೊಡುತ್ತೀಯ ತಾಯಿ. ಬುದ್ಧಿ ಬಂತೋ ಕಂದ ಕದ ಬುದ್ಧಿ ಬಂತೋ ಕಂದ ಕಂದ ನಿನಗೆ ಪ್ರೀತಿಯೇನು ಮರಣದ ಸಗಿಗೆ ನಿನಗೆ ಪ್ರೀತಿಯೇನು ಮರಣದ ಸಗೆ ಕಂದ ಕಂದ ಏತಕ್ಕಿಂತ ಬುದ್ಧಿ ಬಂತೋ ಕಂದ ಹೋಗಲೇ ನಮ್ಮ ರಣಕ್ಷೇತ್ರಕ್ಕೆ. ನನ್ನ ಮಗನ ಬಾಯಲ್ಲಿ ಬಂದಂತ ಮಾತೇ ಇದು. ಅನುಮಾನವೇ ಕಂದ, ಓ ಮಕ್ಕಳು ತುದಲ್ ನುಡಿಯನ್ನು ಆಡುತ್ತಿರುವಾಗ ತಾಯಾದವಳು ಅದನ್ನು ಕೇಳಿ ಸಂತೋಷ ಪಡ್ತಾಳೆ. ಮಕ್ಕಳು ಬೆಳೆದ ಮೇಲೆ ಅವರು ಆಡುವ ಮಾತನ್ನು ಕೇಳುತ್ತಾ ಅವರು ಮಾಡುವಂತ ಘನ ಕಾರ್ಯವನ್ನು ಕಾಣುತ್ತಾ ತಾಯಾದವಳು ಸಂತೋಷ ಪಡ್ತಾಳೆ. ಹೌದು ಮಗನೇ, ಓ ನನ್ನ ಮಗ ಎಷ್ಟೊತ್ತಿಗೆ ನನ್ನ ಬಳಿಗೆ ಬರ್ತಾನೆ, ನನ್ನೊಂದಿಗೆ ನನ್ನ ಮಗ ಎಷ್ಟೊತ್ತಿಗೆ ಮಾತಾಡ್ತಾನೆ, ಆ ಮಾತನ್ನು ನಾನು ಕೇಳಬೇಕೆನ್ನುವಂತ ಕಾತರದಿಂದ ಮೈಯೆಲ್ಲ ಕಿವಿಯಾಗಿ ಕೇಳುವುದಕ್ಕೆ ಮುಂದಾದವಳು. ಮತ್ತೇನಾಯ್ತು? ಆದ್ರೆ ಇಂಥ ಮಾತನ್ನು ಕೇಳುವುದಕ್ಕೆ ಸಾಧ್ಯ ಇಲ್ಲ ಮಗನೇ. ಯಾಕಮ್ಮ? ನನ್ನ ಉದರಾಂಬುದಿಯಲ್ಲಿ ಉದಿಸಿ ಬಂದಂತ ಅಮೃತ ರೂಪಿ ಪುತ್ರನಲ್ವೇನೋ ನೀನು. ಹೌದು, ಬುದ್ಧಿವಂತ ನೀನು ಕಂದ. ನಾವು ಕಾಲಿಡುವ ಮೊದಲು ಕಣ್ಣಿಡಬೇಕು ಮಗನೇ. ಕಾರ್ಯರಂಗಕ್ಕೆ ಧುಮುಕುವ ಮೊದಲು ಚಿಂತನ ಮಂಥನವನ್ನು ಮಾಡಬೇಕು. ಹೌದು, ದೊಡ್ಡಪ್ಪನಿಂದ ದುರವೀಳ್ಯವನ್ನು ಪಡೆದುಕೊಂಡು ಬಂದಿದ್ದೀಯಂತ. ಸಿಕ್ಕಿದೆ. ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಹೊರಟು ನಿಂತಿದ್ದೀಯ. ನಾನು ಆಶೀರ್ವದಿಸಿ ನಿನ್ನನ್ನು ಕಳುಹಿಸಿಕೊಡಬೇಕು. ಹೌದಮ್ಮ, ಸ್ವಲ್ಪ ಯೋಚನೆ ಮಾಡು ಮಗ. ಏನು ಯೋಚನೆ? ಅದು ಸಾಮಾನ್ಯವಾದಂತ ಕಾರ್ಯ ಅಂತ ಭಾವಿಸಿಕೊಳ್ಳಿ. ಯಾಕೆ ಅಸಾಮಾನ್ಯ ಅದು? ಅಲ್ಲಿದ್ದವರ ಬಗ್ಗೆ ಸ್ವಲ್ಪ ಯೋಚಿಸು ನೀನು. ಏನಂತ ವಿಶೇಷತೆ? ಮಹಾರಥರು ಹೆಚ್ಚೇಕೆ ಕರುಣಾದಿ ಸುಭಟರಿದ್ದಾರೆ ಮಗನೇ. ಇಳು
ಇದ್ರೆ ಸಾಕು. ಇಂದಿನ ದಿವಸದ ಯುದ್ಧದಲ್ಲಿ ಕರ್ಣಾದಿ ಸುಬಟಾವಳಿಯಲ್ಲಿ ಜಾಲಿಸಿದ ಜಯಕಾಮಿನಿಯ ಜಂಗಾಲ ಮೆರೆಸೆ. ಈ ಯುದ್ಧದಲ್ಲಿ ತೋರಿಸ್ತೇನೆ, ಕಳುಹಿಸಿಗಳು. ಸರಸ ವಲ್ಲ ಸಮರ ಹಿಂದೋ ಕಂದ ಕಂದ ಸರಸವಲ್ಲ ಸಮರವಿಂದು ಕಂದ ಕಂದ ಕಲಶ ಅರಳ ಕೆಲ ಭವಗರಿದು ಕಲಶ ತರಳ ಕೆಲ ಭವಗರಿದು ಕಂದ ಕಂದ ಏತಕ್ಕಿಂತ ಬುದ್ಧಿ ಬಂತು ಕಂದ ಹೋಗಲ ಯುದ್ಧಕ್ಕೆ. ಇಲ್ಲ, ಯಾಕೆ ಸಮರ ಅಂತ ಹೇಳಿದ್ರೆ ಸರಸ ಅಂತ ಭಾವಿಸಿಕೊಂಡಿಯೇನೋ ನೀನು? ಹಾಗೆ ತಿಳ್ಕೊಂಡವನ? ಊರಿಗೆ ಅವರ ಜೊತೆ ಸೇರಿ ಆಟದಂಗಳವನ್ನು ಸೇರಿ ಹ. ಆಟವಾಡಿದಷ್ಟು ಸುಲಭ ಅಂತ ತಿಳಿದಿಯೇನು? ಯಾಕಲ್ಲ? ದ್ರೋಣಾಚಾರ್ಯರು ನಿರ್ಮಿಸಿದಂತ ಚಕ್ರವ್ಯೂಹ ಅದನ್ನು ಭೇದಿಸುವುದಕ್ಕೆ ಸಾಮಾನ್ಯರಿಂದ ಸಾಧ್ಯ ಇಲ್ಲ ಮಗನೇ. ಓಹೋ, ನೋಡು, ಹ, ಯಾವನೋ ಒಬ್ಬ ರಾತ್ರಿ ಕಂಡ ಬಾವಿಗೆ ಹಗಲು ಹೋಗಿ ಬೀಳ್ತಾನಂತಾದ್ರೆ ಹ. ಅವನ ಬುದ್ಧಿಗೆ ಏನು ಹೇಳಬೇಕು ಮಗನೇ? ಹೆಡ್ಡವ. ಅಲ್ವಾ? ಹ, ಅವರ ಸಾಲಿಗೆ ನನ್ನ ಮಗ ಸೇರಬಾರ್ದೆನ್ನುವ ಕಾರಣ ಕಾಡ್ತಾ ಇದ್ದೇನೆ. ಹಾಗಾಯಿತೆ ಈಗ. ಒಂದು ಎಲೆ ಹೋಗಿ ಮುಳ್ಳಿನ ಮೇಲೆ ಬಿದ್ರು, ಹ. ಮುಳ್ಳು ಹೋಗಿ ಎಲೆಯ ಮೇಲೆ ಬಿದ್ರು ಹರಿಯುವುದು ಎಲೆಯ ಮಗನೇ. ಇಲ್ಲಿ ನಾವು ಯೋಚನೆ ಮಾಡಬೇಕು. ಏನಮ್ಮ? ಆಯ ತಪ್ಪಿ ನೀರಿಗೆ ಬಿದ್ದ ಇರುವೆ ಆದ್ರೂ ತಾನು ಬದುಕಬೇಕೆನ್ನುವಂತ ಆಸೆಯಿಂದ ಚಟಪಡಿಸ್ತದೆ. ನಿನಗೆ ಮರಣ ಅಂತ ಹೇಳಿದ್ರೆ ಅಷ್ಟು ಪ್ರೀತಿ ಏನು? ಬೇಡ ಕಂದ, ಇದು ಸರಸ ಅಲ್ಲ ಮಗನೇ. ಸಾಮಾನ್ಯದವರೇ ಹೇಳು, ಹ, ಶಾಪಾದಪಿ ಶರಾದಪಿ ಎನಿಸಿಕೊಂಡಂತಹ ದ್ರೋಣಾಚಾರ್ಯರು ಹ, ಅವರನ್ನು ಗೆಲ್ಲುವುದು ಅಷ್ಟು ಸುಲಭ ಅಲ್ಲ ಮಗನೇ. ಹ. ಅವರ ಹಣೆಯಲ್ಲಿ ಹೆಚ್ಚಿನ ಕಣ್ಣಾದಂತ ಒಂದು ಕಣ್ಣಿಲ್ಲ ಬಿಟ್ರೆ ಹಾ. ಪ್ರತ್ಯಕ್ಷ ಪರಮೇಶ್ವರನಿಗೆ ಸಮಾನರವರು. ಹಾ. ಅವರನ್ನು ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯ. ಜನಿಸಿದ ಮೇಲೆ ಅಮ್ಮ ಲೋಕಕ್ಕೆ ರೊಬ್ಬನ್ನೆರಿವಾತ ಚಂದ್ರ, ಅಂತಹ ಪರಮ ಪಾವನವಾಗಿರುವಂತಹ ಚಂದ್ರವಂಶದಲ್ಲಿ ಹುಟ್ಟಿ ಮೂಲ ಲೋಕದ ಗಂಡ ಎನ್ನುವಂತಹ ನೆಗಳತಿಯನ್ನು ಪಡೆದಿರುವಂತಹ ಪಾರ್ಥನ ಮಗ ನಾನು. ಅಮ್ಮ, ಏನು ಇಂದು ನಿಮ್ಮ ಕಣ್ಣೀರನ್ನು ಕಂಡು ನಾನು ಕುಳಿತೆ ಅಂತಾದ್ರೆ ಮೂರು ಲೋಕದ ಗಂಡ ಎನ್ನುವಂತಹ ನೆಗಳತೆಯನ್ನು ಪಡೆದಿರುವಂತಹ ನನ್ನ ತಂದೆಗೆ ಅಪಕೀರ್ತಿ ಬರುವುದಕ್ಕೆ ಸಾಧ್ಯ? ಅದಕ್ಕೆ ಅಭಿಮನ್ಯುವನ್ನು ಹೆತ್ತಿರುವಂತಹ ಪುಣ್ಯಗರ್ಭನೇನು ನಿನಗೆ ಅಪಕೀರ್ತಿ ಬರುವುದಕ್ಕೆ ಸಾಧ್ಯ? ಅವಕಾಶ ಮಾಡಿಕೊಡ್ಬೇಡ. ಏನು ದ್ರೋಣಾಚಾರ್ಯರ ಹೆಕ್ಕಳಿಕೆ ಕಳುಹಿಸಿಕೊಡಮ್ಮ. ಕಂದ ಕಂದ ಮಗನೇ, ನೀತಿಯಲ್ಲ ಪೋಪುದಿಯುವುದು ಕಂದ ಕಂದ ಎಲ್ಲ ಆದಿಸಿ ಒಡೆಯರಣಕ್ಕೆ
ಎಲ್ಲ ಪೋಪುದೆಂದು ಕಂದ ಮಗನೇ ಕಂದ ಹೋಗಲೇ ನಮ್ಮ ಯುದ್ಧಕ್ಕೆ. ನನ್ನ ಮಾತು ಕೇಳ್ತೀಯಲ್ವೇನೋ? ಯಾವತ್ತು ಕೇಳಿ. ನೀತಿ ಅಲ್ಲ ಕಂದ ಇದು, ಯಾಕಲ್ಲ? ನೀತಿ ಅಲ್ಲ. ನಾನು ನಿನ್ನನ್ನು ಹರಸಿ ಕಳುಹಿಸಿಕೊಟ್ಟೆ ಅಂತ ಆದ್ರೆ ಪರಿಣಾಮದಲ್ಲಿ ಏನಾಗ್ತದೆ ಎನ್ನುವುದು ಹಾ. ನಿನ್ನ ತಾಯಿಯಾಗಿ ನಾನು ಬಲ್ಲೆ ಮಗನೇ. ಏನಾಗುತ್ತದೆ? ಈ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದ್ರೂ ಇರ್ತಾರಂತೆ, ಕೆಟ್ಟ ತಾಯಿ ಇರುವುದಕ್ಕೆ ಸಾಧ್ಯ ಇಲ್ಲ ಮಗನೇ. ಖಂಡಿತ ಇಲ್ಲ. ನಾನು ನಿನ್ನನ್ನು ಕಳುಹಿಸಿಕೊಟ್ರೆ ಪ್ರಪಂಚದಲ್ಲಿ ನಾನು ಕೆಟ್ಟ ತಾಯಿ ಆಗ್ತೇನೆ ಕಂದ. ಯಾಕಮ್ಮ? ದಂಪತಿಗಳು ಮಕ್ಕಳನ್ನು ಪಡಿತಾರೆ ಯಾಕಾಗಿ ಹೇಳು? ಯಾಕೆ? ತಮ್ಮ ಇಳಿ ವಯಸ್ಸಿನಲ್ಲಿ ಮಕ್ಕಳು ನಮ್ಮನ್ನು ನೋಡಿಕೊಳ್ಳಬೇಕೆನ್ನುವಂತ ಕಾರಣಕ್ಕಾಗಿ ಅಲ್ಲ ಮಗನೇ. ಹಾ. ತಾವು ಸತ್ತಾಗ ನಮ್ಮ ಹೆಣೆ ಎನ್ನುವುದು ಮಕ್ಕಳ ಹೆಗಲ ಮೇಲೆ ಸ್ಮಶಾನ ಯಾತ್ರೆಯಾಗಬೇಕೆನ್ನುವ ಕಾರಣಕ್ಕಾಗಿ ಹಾ. ನಿನ್ನ ತಾಯಿಯಾಗಿ ನಾನು ಆಸೆ ಪಟ್ಟವಳು ಮಗನೇ. ಹಾಗಾಗಿ ನಿನ್ನನ್ನು ಕಳುಹಿಸಿಕೊಡುವುದಿಲ್ಲ ಅಂತ ಹೇಳಿದ್ದು. ಹೌದು. ಏನು? ನೀ ಹೇಳಿದ ಹಾಗೆ ನಾನು ನಿನ್ನನ್ನು ಕಳುಹಿಸಿಕೊಟ್ಟೆ ಅಂತ ಆದ್ರೆ ನೋಡು, ನಾನು ಎಷ್ಟು ಪ್ರೀತಿ ವಾತ್ಸಲ್ಯದಿಂದ ನಿನ್ನನ್ನು ನಾನು ನೋಡಿಕೊಳ್ಳುತ್ತೇನೋ ಅದೇ ರೀತಿಯಲ್ಲಿ ನಿನ್ನ ದೊಡ್ಡ ತಾಯಿಯಾದಂತಹ ದ್ರೌಪದಿ ದೇವಿ ನಿನ್ನನ್ನು ನೋಡಿಕೊಂಡವರು. ನಾ ಕಳಿಸಿಕೊಟ್ಟಾಗ ಅವರು ನನ್ನ ಬಳಿಗೆ ಬಂದು ನಮ್ಮ ಮಗ ಅಭಿಮನ್ಯು ಎಲ್ಲಿ ಅಂತ ಕೇಳಿದ್ರೆ ಯಾವ ನಾಲಿಗೆಯಿಂದ ಉತ್ತರಿಸಲಿ ಮಗನೇ ನಾನು? ಅಭಿಮನ್ಯು ರಣಕ್ಷೇತ್ರಕ್ಕೆ ಹೋಗಿದ್ದಾನೆ ಎನ್ನುವಂತಹ ಒಂದು ವಿಚಾರ ಗೊತ್ತಾದ್ರೆ ಸಾಕು. ಮೊತ್ತ ಮೊದಲಾಗಿ ಸಂತೋಷ ಪಡುವಂತಹ ಹೃದಯವೇ ದೊಡ್ಡಮ್ಮ ದ್ರೌಪದಿ ದೇವಿಯದು. ಯಾಕೆ ಬಲ್ಲೆಯ? ಅಮ್ಮ, ಏನು? ಸಂಧಾನಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಹೋದನಂತೆ. ಆ ಕಾಲಕ್ಕೆ ದ್ರೌಪದಿಯಲ್ಲಿ ಕೇಳುವಾಗ ಸಂಧಾನ ಬೇಡ ಕೃಷ್ಣ, ಸಂಗ್ರಾಮವನ್ನೇ ಬಯಸಿ ಬಾ ಎನ್ನುವ ಹಾಗೆ ಹೇಳಿದ್ರಂತೆ. ಒಂದು ವೇಳೆ ದೊಡ್ಡಮ್ಮ ದೇವಿ ಕೇಳಿದ್ದೇ ಹೌದು ಅಂತಾದ್ರೆ ಉತ್ತರಿಸಬೇಕಮ್ಮ ನೀನು. ಏನು? ಒಂದು ಏಕವಸನದಲ್ಲಿ ರಜಸ್ವಲೆಯಾಗಿ ಕುಳಿತಿರುವಂತಹ ದೊಡ್ಡಮ್ಮ ದ್ರೌಪದಿ ದೇವಿ ತುಂಬಿರುವಂತಹ ಸಭೆಗೆ ದುಶ್ಯಾಸನ ದರದರನೆ ಎಳೆತಂದಂತೆ. ಆ ಸಂದರ್ಭದಲ್ಲಿ ಜಾರಿ ಎಂದ ಕಾರಣದ ನಾಲಿಗೆ ಕತ್ತರಿಸುವುದಕ್ಕೆ ಅಭಿಮನ್ಯು ರಣಕ್ಷೇತ್ರಕ್ಕೆ ಹೋಗಿದ್ದಾನಂತೆ ಹೇಳಬೇಕು ತಾಯಿ. ಏನು? ನಿನ್ನ ತಂದೆ ಯುದ್ಧ ಮಾಡಿ ಎಷ್ಟೇ ಆಯಾಸಗೊಂಡ್ರು ಅರಮನೆಗೆ ಬಂದಾಗ ನಿನ್ನ ಮುಖವನ್ನು ನೋಡಿ ಅದನ್ನೆಲ್ಲ ಮರೆಯುವವರು ಕಂದ. ಹಾಗೆ ಬಂದು ನಮ್ಮ ಮಗ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ ನಿನ್ನ ಅಪ್ಪನಿಗೆ ಏನಂತ ಉತ್ತರಿಸಲಿ ಹೇಳು ಮಗನೇ? ಈ ಕಾಲಕ್ಕೆ ನನ್ನಪ್ಪ ಇರ್ತಾ ಇದ್ರಿ ಅವಕಾಶ ನನ್ನ ಪಾಲಿಗೆ ಖಂಡಿತ ಸಿಗ್ತಾ ಇರಲಿಲ್ಲ. ಒಂದು ವೇಳೆ ಕೇಳಿದ್ರು ಅಂತಾದ್ರೆ ಪಾತಾಳ ವಾಸಿಗರಾದಂತಹ ಸಂಶಪ್ತಕರ ಜೊತೆ ಯುದ್ಧಕ್ಕೆ ಹೋದಂತಹ ಈ ಕಾಲಕ್ಕೆ ಅಮ್ಮ, ಏನು ಯಾವುದನ್ನು ನೀವು ಆರಂಭಿಸಿದ್ದೀರೋ ಅದನ್ನು ಮುಂದುವರಿಸುವುದಕ್ಕೆ ಅಭಿಮನ್ಯು ರಣಕ್ಷೇತ್ರಕ್ಕೆ ಹೋಗಿದ್ದಾನೆ ಅಂತ ಹೇಳುತ್ತಾಯಿ. ಹೇಳ್ತೇನೆ. ಇವರೆಲ್ಲರಿಗೂ ಹೇಗಾದ್ರೂ ನಾನು ಉತ್ತರಿಸ್ತೇನೆ. ಆದ್ರೆ ಎಲ್ಲರನ್ನು ಬಿಟ್ಟು ನೀನೇ ಸರ್ವಸ್ವ ಅಂತ ಭಾವಿಸಿಕೊಂಡು ನಿನ್ನನ್ನು ಓಲೈಸಿ ಬಂದಂತ ನಿನ್ನ ಮಡದಿ ಅವಳು ಬಂದು ಕೇಳಿದ್ರೆ ನಾನು ಏನಂತ ಹೇಳಲಿ ಮಗನೇ? ಯಾವ ನಾಲಿಗೆಯಿಂದ ಉತ್ತರಿಸುವುದಕ್ಕೆ ಸಾಧ್ಯ ಹೇಳು? ತಾಯಿಗೆ ಮಗನಾಗಿದ್ರು ಕೂಡ ಉತ್ತರೆಗೆ ಗಂಡ ನಾನು ಅಲ್ವೇನು? ಅವಳ ಗರ್ಭದಲ್ಲಿ ಬೆಳೀತಾ ಇರುವಂತಹ ಪಿಂಡಸ್ಥ ಶಿಶುವಿಗೆ ನಾಳೆ ತಂದೆಯಾಗಿರುವುದಕ್ಕಿರುವವ ಒಂದು ವೇಳೆ ನನ್ನ ಬಗ್ಗೆ ವಿಚಾರಿಸಿದ್ರೆ ಅಮ್ಮ, ಮಗನ ಸಾಮರ್ಥ್ಯವನ್ನು, ಮಗ ರಣಕ್ಷೇತ್ರದಲ್ಲಿ ವೀರಾವೇಶವನ್ನು ಮೆರೆಸುವುದನ್ನು ಹೇಳಿ ನೀನೇ ಆಕೆಯನ್ನು ಸಮಾಧಾನ ಪಡಿಸಬೇಕು ತಾಯಿ. ಬೇಕು ಹೋಗಲೇಬೇಕು. ನನ್ನ ಮಾತು ಕೇಳು ಮಗನೇ. ಹೋಗಬೇಕು. ಬೇಡ ಬೇಡ, ಹೋಗಲೇಬೇಕು. ನನ್ನ ಮಗ ಇಷ್ಟು ಬೆಳೆದಿದ್ದೇನಂತ ಈ ತಾಯಿಗೆ ತಿಳಿಯದೇ ಹೋಯಿತು. ನಿನ್ನ ಆಶೀರ್ವಾದ ಬೇಕು. ಇಲ್ಲ ಕಂದ, ಏನಮ್ಮ? ಇನ್ನು ನಾನು ನಿನ್ನನ್ನು ತಡೆಯುವುದಿಲ್ಲ ಮಗನೇ.
ನಾನು ನಿನ್ನನ್ನು ಕಳುಹಿಸಿ ಕೊಡ್ತೇನೆ. ಮತ್ತೇನು? ಆದ್ರೆ ಹಾ, ನನ್ನ ಒಂದೇ ಒಂದು ಮಾತನ್ನು ನೆರವೇರಿಸಿ ಕೊಡ್ತೇನು. ಏನಮ್ಮ ನೀನು ಮಗನಲ್ಲಿ ಕೇಳಬೇಕೆ? ಎಡ ಕಾಲಲ್ಲಿ ತುಳಿದು ತೋರಿಸು, ಶಿರದಲ್ಲಿ ಹೊತ್ತು ಮಾಡ್ತೇನೆ. ಏನಾಗಬೇಕು ಹೇಳು? ಏನು ಇದು? ಹರಿತವಾಗಿರುವಂತಹ ಕಟಾರಿ ಯಾಕೆ ಕೈಯಲ್ಲಿ ಶತ್ರುಗಳ ಕತ್ತನ್ನು ಕತ್ತರಿಸಿ ಕತ್ತರಿಸಿ ಬಿಸಾಡುವುದಕ್ಕೆ. ಹೋಗುವುದು ಬೇಡ ಅಂತ ತಡಿತಾ ಇರುವವಳು ನಿನ್ನ ತಾಯಿ. ನಿನ್ನ ಮೊದಲ ಶತ್ರು ನಾನೇ ಮಗನೇ. ನೀನು ಹೋಗಬೇಕಾದ್ರೆ ಈ ಕತ್ತಿಯಿಂದ ನಿನ್ನ ತಾಯಿಯ ಕತ್ತನ್ನು ಕತ್ತರಿಸಿ ಹೋಗು. ತಡೆವರೆ ನಿಲಿತಾಯಿ ಈ ಪರಿ ನುಡಿವರೆ ಈ ಪರಿ ನುಡಿವರೆ ತಡೆವರೆ ರಣವಲ್ಲ ಮರುಗುವರೆ ನೀನೋದನ ಭೀಮನ್ಯೋ ತಡೆವರೆ ಈ ಪರಿ ನುಡಿವರೆ ತಡೆವರೆ ನುಡಿವರೆ ಅಮ್ಮ ಜನನಿ ಅಮ್ಮ ಅಮ್ಮ ಎಂತಹ ಮಾತುಗಳನ್ನಾಡಿಬಿಟ್ಟೆ ತಾಯಿ ನೀನು. ಅಭಿಮನ್ಯುವಿನ ಉದ್ವೇಗಕ್ಕೆ ಕಡಿವಾಣ ಹಾಕಿಬಿಟ್ಟಿಯಲ್ವೇನಮ್ಮ? ನಿರೀಕ್ಷೆ ಇರಲಿಲ್ಲ ನನಗೆ, ನಿನ್ನಿಂದ ಇಂತಹ ಮಾತನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಭಿಮನ್ಯು. ಏನಮ್ಮ, ರಣಕ್ಷೇತ್ರವನ್ನು ಸೇರಬೇಕು ಅಂತ ಆದ್ರೆ ನಿನ್ನ ಕತ್ತನ್ನು ಕತ್ತರಿಸಿ ಹೋಗಬೇಕೆ? ಏನು ಅಭಿಮನ್ಯುವನ್ನು ಪರಶುರಾಮ ಅಂತ ತಿಳ್ಕೊಂಡೀಯ? ಪರಶುರಾಮ ತನ್ನ ತಾಯಿಯ ತಲೆಯನ್ನು ಕಡಿದಿದ್ದಾನೆ, ಬದುಕಿಸುವುದಕ್ಕೆ ಸಾಧ್ಯ ಇತ್ತವನಿಂದ. ಅಂತಹ ಯೋಗ ನನ್ನ ಪಾಲಿಗೆ ಬರುವುದು ಬೇಡ, ಅದನ್ನು ಬಯಸುವುದೂ ಇಲ್ಲಮ್ಮ. ನಾನು ಬರುವಂತಹ ಕಾಲಕ್ಕೆ ಎಷ್ಟೊಂದು ಆಸೆ, ಆಕಾಂಕ್ಷೆ, ಉತ್ಸಾಹವನ್ನಿಟ್ಟುಕೊಂಡು ಬಂದವ ನಾನು. ನನ್ನ ಉತ್ಸಾಹಕ್ಕೆ ತಣ್ಣೀರೆರಚುವಂತಹ ಪ್ರಯತ್ನವನ್ನು ಮಾಡಿಬಿಟ್ಟೆಯಲ್ಲ ನೀನು. ಅಮ್ಮ, ನೀನೇ ಯಾವಾಗಲೂ ಹೇಳಿಕೊಟ್ಟ ಅಂತಹ ಮಾತು ನನಗೆ, ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಡಿಗೆ ಅಶ್ವಮೇಧದ ಫಲ. ಅಡಿ ಮುಂದಿಟ್ಟಾಗಿದೆ ತಾಯೇ, ಯಾವ ಕಾಲಕ್ಕೂ ಹಿಂದಿಡುವಂತಹ ಪ್ರಶ್ನೆಯೇ ಇಲ್ಲ. ಏನಮ್ಮ, ಅಭಿಮನ್ಯುವಿನ ಸಾಮರ್ಥ್ಯದ ಬಗ್ಗೆ ಅನುಮಾನ ಮೂಡುವುದಕ್ಕೆ ಪ್ರಾರಂಭ ಆಯಿತೆ ನಿನಗೆ? ಅಮ್ಮ, ಕುರುಕುಲ ಪಿತಾಮಹರು ವಿಚಾರಣೆಗಳಾದಂತಹ ಭೀಷ್ಮಾಚಾರ್ಯರು ಭಾರತ ರತ್ನ ಎನ್ನುವ ಹಾಗೆ ಹೊಗಳಿಸಿಕೊಂಡವ ನಿನ್ನ ಮಗ ಅಭಿಮನ್ಯು. ಅಳಿವು, ಕಳವಳ, ಭೀತಿ, ಸ್ಮರಣ, ಅಂಜಿಕೆಯ ಮೊದಲಾದವುಗಳಿಂದ ದೂರವಿದ್ದಂತಹ ಅಭಿಮನ್ಯುವಿನ ಸಾಮರ್ಥ್ಯದ ಬಗ್ಗೆ ಅನುಮಾನ ಮೂಡುವುದಕ್ಕೆ ಪ್ರಾರಂಭ ಆಯಿತೆ ತಾಯಿ. ತಾಯಿಯಾಗಿರುವಂತಹ ನೀನೇ ನನಗೆ ಬೆಂಬಲವಾಗಿ ನಿಂತುಕೊಳ್ಬೇಕಾಗಿತ್ತು. ಅದನ್ನು ಬಿಟ್ಟು ನೀನೇ ತಣ್ಣೀರೆರಚುವಂತಹ ಪ್ರಯತ್ನವನ್ನು ಮಾಡಿದರೆ ಹೇಗೆ ತಾಯಿ? ಬೇಡ, ನಮ್ಮ ಸೇನೆಗೆ ಜಯ ತರುವಲ್ಲಿ ಸಣ್ಣ ಅಳಿಲ ಪ್ರಯತ್ನ ನನ್ನದು. ಕಳುಹಿಸಿಕೊಡು, ಕಳುಹಿಸಿಕೊಡು, ಕಳುತ್ತಾ ಇದೆಯಾ? ಸುರಿವ
ಕಂಬನಿಯನ್ನು ಸೆರಗೆ ದೊರಸೆ ಸುರಿವ ಕಂಬನಿಯನ್ನು ಸೆರಗೆ ದೊರಸಿ ಜನನಿಯ ಪಾದರಾಜವನು ಶಿರದೊಳ ಸುರಿವ ಕಂಬನಿಯನ್ನು ಶಿರಗೆ ದೊರೆಸಿ ಸೆರಗೆ ದೊರೆಸಿ ಜನನಿಯ ಪಾದರಾಜವನು ಶಿರದೊಳ ಹೋಗಲೇನಮ್ಮ ರಣಕ್ಷೇತ್ರವನ್ನು ಸೇರಲಿಲ್ಲ ನಾನು. ಶತ್ರುಗಳ ಮೇಲೆ ಪುಂಖಾನುಪುಂಖವಾಗಿ ಬಾಣ ಪ್ರಯೋಗ ಮಾಡಲಿಲ್ಲ. ನನ್ನ ಶರೀರದಿಂದ ಒಂದೇ ಒಂದು ಬಿಂದು ರಕ್ತ ಭೂಮಿಯನ್ನು ಸೇರಲಿಲ್ಲ. ಆದರೂ ಕೂಡ ಅಮ್ಮ ಗೋಳವ ಅಂತ ಅಳುವುದಕ್ಕೆ ಪ್ರಾರಂಭಿಸಿದ್ದಾಳೆ. ಯಾಕೆ 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 ಅರ್ಥ ಆಗುತ್ತದೆ ನನಗೆ. ಹತ್ತಿಲ್ಲ, ಹಲವಿಲ್ಲ, ಇದ್ದ ಒಬ್ಬ ಮಗನನ್ನು ಎಲ್ಲಿ ಕಳ್ಕೊಳ್ತೇನೋ ಎನ್ನುವಂತಹ ಭಯ ನಿನ್ನನ್ನು ಕಾಡುವುದಕ್ಕೆ ಆರಂಭವಾಗಿದೆ. ಅಮ್ಮ, ಮಗನಾಗಿರುವಂತಹ ಅಭಿಮನ್ಯುವಿನ ಬಗ್ಗೆ ಯಾಕೆ ನಮ್ಮ ಈ ರೀತಿಯಾಗಿ ಸ್ವಾರ್ಥಿಯಾಗಿ ಯೋಚನೆ ಮಾಡುವುದಕ್ಕೆ ಪ್ರಾರಂಭಿಸಿದೆ ನೀನು? ಹೊರಟದ್ದು ರಣಕ್ಷೇತ್ರಕ್ಕೆ ಒಂದೇ ಒಂದು ಬಾರಿ ಆ ಕಡೆ ದೃಷ್ಟಿ ಹಾಯಿಸಿ ನೋಡು, ಏನು ನಡೀತಾ ಇದೆ ಅಲ್ಲಿ. ಅಣ್ಣಂದಿರನ್ನು ಕಳೆದುಕೊಂಡಿರುವಂತಹ ತಂಗಿಯದಿರ ಅದೆಷ್ಟೋ ಮಂದಿ, ತಮ್ಮಂದಿರನ್ನು ಕಳೆದುಕೊಂಡಿರುವಂತಹ ಅಕ್ಕಂದಿರ ಅದೆಷ್ಟೋ ಮಂದಿ, ಮಕ್ಕಳನ್ನು ಕಳೆದುಕೊಂಡಿರುವಂತಹ ತಾಯಂದಿರ ಅದೆಷ್ಟೋ ಮಂದಿ. ಇವರ ತ್ಯಾಗ ಬಲಿದಾನ ಯಾಕೆ, ಯಾರಿಗೆ ಬೇಕಾಗಿ? ಪವಿತ್ರವಾಗಿರುವಂತಹ ಚಂದ್ರವಂಶದಲ್ಲಿ ಹುಟ್ಟಿರುವಂತಹ ಪಾಂಡವರ ಮನೆತನಕ್ಕೆ ಇವರೆಲ್ಲ ಹೋರಾಡ್ತಾ ಇದ್ದಾರೆ ಅಂತ ಆಗುವಾಗ ನಮ್ಮ ತ್ಯಾಗ ಏನಮ್ಮ? ಗಂಗಾಜಲ ಹರಿಯಬೇಕಾದಂತಹ ಕ್ಷೇತ್ರದಲ್ಲಿ ರಕ್ತ ದೋಕುಳಿ ಹರಿತಾ ಇದೆ, ಕಣ್ಣೀರ ವಾಕುಳಿ ಹರಿತಾ ಇದೆ. ನಿನ್ನ ಕಣ್ಣೀರನ್ನು ಕಂಡು ನಾನು ಹೇಡಿಯ ಹಾಗೆ ನಾನು ಕುಳಿತೆ ಅಂತಾದರೆ ಇವರ ಕಣ್ಣೀರಲ್ಲಿ ನಾವು ಕೊಚ್ಚಿಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ವೇನಮ್ಮ? ಅಮ್ಮ, ಯೋಚನೆ ಮಾಡಬೇಕು ತಾಯೇ ನೀನು. ಇಂದಿನ ದಿವಸದಲ್ಲಿ ನಾವು ಸಂತೋಷದಿಂದಲೇ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾ ಇದ್ದೇವೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಯಾರು? ನಾವ? ಖಂಡಿತ ಅಲ್ಲ. ಪ್ರತಿ ಕ್ಷಣವೂ ಗಾಳಿ, ಮಳೆ, ಚಳಿ, ಬಿಸಿಲು ಯಾವುದನ್ನು ಲೆಕ್ಕಿಸದೆ ಅನವರತವೂ ಕೂಡ ನಮ್ಮ ನಾಡಿಗೆ ಬೇಕಾಗಿ ಹೋರಾಡುವಂತಹ ವೀರ ಯೋಧರು. ಅವರ ಮುಂದೆ ನಮ್ಮ ತ್ಯಾಗ ಏನು ತಾಯೇ? ಅವರನ್ನು ಪೂಜೆ ಮಾಡಬೇಕು ನಾವು. ಅಮ್ಮ, ಅಳಿವು, ಕಳವಳ ಇದೆಲ್ಲವಿಂತ ದೂರ ಇದ್ದಂತಹ ಅಭಿಮನ್ಯು ಇಂದು ನೋಡಿದ್ಯಾ ನಾನು ಹೊರಟಿರುವಂತಹ ಕಾಲಕ್ಕೆ? ಅದ ನೋಡು ನನ್ನ ಗೆಳೆಯರು, ಅದ ನೋಡು ಸಹಪಾಠಿಗಳು, ಎಲ್ಲವರೂ ಕೂಡ ಕರತಾಡ ಮಾಡುವ ಮೂಲಕವಾಗಿ ಪ್ರೋತ್ಸಾಹ ಕೊಟ್ಟವರು ನನಗೆ. ಆದರೆ ನಾನು ಹಿಂದುಳಿದಿಂತಾದರೆ ಅವರೆಲ್ಲ ನನ್ನನ್ನು ಹೀಯಾಳಿಸುವುದಕ್ಕೆ ಸಾಧ್ಯ ಇಲ್ಲವೇ? ಅಮ್ಮ, ಅದಕ್ಕೆ ಅವಕಾಶ ಮಾಡಿಕೊಡಬೇಡ ತಾಯಿ ನೀನು. ಒಂದು ವೇಳೆ ರಣಕ್ಷೇತ್ರವನ್ನು ಸೇರಿ ನಮ್ಮದಾಗಿರುವಂತಹ ಜಯವನ್ನು ತರುವಲ್ಲಿ ನಾನು ಪ್ರಯತ್ನಿಸಿ ನಮ್ಮ ಪಾಲಿಗೆ ಏನಾದರೂ ಜಯ ಸಿಕ್ಕಿತು ಅಂತಾದರೆ ನಾಳಿನ ಜನ ಹೇಳುವುದಕ್ಕೆ ಸಾಧ್ಯ, ಅಭಿಮನ್ಯು ಸುಭದ್ರೆಯ ಮಗ ಎನ್ನುವ ಹಾಗೆ. ಅವಕಾಶ ಮಾಡಿಕೊಡು ತಾಯಿ, ರಣಕ್ಷೇತ್ರವನ್ನು ಸೇರಿಕೊಳ್ತೇನೆ, ಕಳುಹಿಸಿಕೊಡು. ಎಷ್ಟು ಬೇಡಿದ್ರೂ ಕೂಡ ಅಮ್ಮ ಕಳುಹಿಸಿಕೊಡುವಂತಹ ಯೋಚನೆಯಲ್ಲಿಲ್ಲ. ಕಣ್ಣೀರೊಂದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಿನಗೆ. ಏನು ಮಾಡೋಣ? ರಣಕ್ಷೇತ್ರವನ್ನು ಸೇರದೆ ನಿರ್ವಾಹ ಇಲ್ಲ ನನಗೆ. ಅಮ್ಮ, ನೀನು ಕಳುಹಿಸಿಕೊಡುವುದಿಲ್ಲ ಎನ್ನುವುದು ಸ್ಪಷ್ಟ ಆಯಿತು ತಾಯಿ ನನಗೆ. ರಣಕ್ಷೇತ್ರವನ್ನು ಸೇರಿಯೇ ಸಿದ್ಧ. ನೀನು ನಿಂತಿರುವಂತಹ ಈ ಭೂಮಿ, ನಿನ್ನ ಪಾದದಡಿಯ ಧೂಳೇ ನನ್ನ ಪಾಲಿಗೆ ಆಶೀರ್ವಾದ ಎನ್ನುವ ಹಾಗೆ ಭಾವಿಸ್ತೇನೆ ತಾಯಿ. ತಾಯಿಗೆ 3 ಪ್ರದಕ್ಷಿಣೆ ಬಂದರೆ ಭೂಮಂಡಲವನ್ನೇ ಸುತ್ತಿರುವಂತಹ ಪುಣ್ಯ ಬರುತ್ತದಂತೆ. ಅಮ್ಮ, ಅಭಿಮನ್ಯುವಿನ ಜೀವನದ ಸಂಧಿಕಾಲ ಅಮ್ಮ ಇದು. ರಣಕ್ಷೇತ್ರವನ್ನು ಸೇರಿರುವಂತಹ ನನ್ನ ಪಾಲಿಗೆ ಎಂತಹ ಪರಿಸ್ಥಿತಿ ಎದುರಾಗುತ್ತದೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಿನ್ನೆಣಿಕೆಯೇ ಅಂತೆಯೇ ಏನಾದರೂ ನನ್ನ ಪಾಲಿಗೆ ಸಂಭವಿಸಿತು ಅಂತಾದರೆ
ಮತ್ತೊಂದು ಬಾರಿ ನಿನ್ನನ್ನು ನೋಡುವಂತಹ ಯೋಗ ಭಾಗ್ಯ ಅಭಿಮನ್ಯುವಿನ ಜೀವನದಲ್ಲಿಲ್ಲ. ಅಂತಹ ಘಟನೆ ಸಂಭವಿಸಿದ್ದೇ ಹೌದಾದಲ್ಲಿ ಅದೋ ಆಕಾಶದಲ್ಲಿ ನಕ್ಷತ್ರ ರೂಪಿಯಾಗಿ ನಿಮ್ಮೆಲ್ಲರನ್ನು ನೋಡುತ್ತೇನೆ. ಮುಂದೊಂದು ಜನ್ಮ ಇದೆಯೋ ಇಲ್ವೋ ನೋಡಿದವರಿಲ್ಲ, ತಿಳಿದವರಿಲ್ಲ. ಅಮ್ಮ, ಒಂದು ವೇಳೆ ಉಂಟು ಎನ್ನುವುದಾದ್ರೆ ನಿನ್ನ ಪವಿತ್ರವಾಗಿರುವಂತಹ ಗರ್ಭದಲ್ಲಿ ಮಲಗುವುದಕ್ಕೆ ನನಗೊಂದಿಷ್ಟು ಜಾಗವನ್ನು ಕೊಡಬೇಕು ತಾಯೇ. ತ್ರಿಲೋಕ ವಿಜಯ ಪ್ರಾರ್ಥನೆ ನನಗೆ ತಂದೆಯಾಗಿ ಬರಬೇಕು. ಇದ ಅನ್ನದ ಋಣ, ಈ ಮಣ್ಣಿನ ಋಣ, ಈ ತಾಯಿಯ ಋಣ ತೀರಿಸುವುದಕ್ಕೆ ಬೇಕಾಗಿ ಅಭಿಮನ್ಯು ರಣಕ್ಷೇತ್ರವನ್ನು ಸೇರಿಕೊಳ್ಳುತ್ತಾ ಇದ್ದಾನೆ. ರಣಕ್ಷೇತ್ರವನ್ನು ಸೇರಿಕೊಳ್ಳುತ್ತಾ ಇದ್ದಾನೆ. ರಣಕ್ಷೇತ್ರವನ್ನು ಸೇರಿಕೊಳ್ಳುತ್ತಾ ಇದ್ದಾನೆ ತಾಯಿ. ಜನನಿಯ ಶಿರದೋ ಪಾರ್ಥನ ಅಮ್ಮ ಅಭಿಮನ್ಯು ವೀರನು ಕ್ಷೇತ್ರವನ್ನು ಸೇರಿಕೊಳ್ಬೇಕಾಗಿದೆ. ಎಲ್ಲಿ ಸಾರಥಿ ಸೌಮಿತ್ರಿ? ನಮಸ್ಕಾರ. ಒಮ್ಮಿಂದೊಮ್ಮೆಲೆ ಎತ್ತರವಾದಂತಹ ಕಾರ್ಯ ಉತ್ತರವಾಗಿ ಬಂದವನಿದ್ದೇನೆ. ಏನಾಗಬೇಕು? ರಣಕ್ಷೇತ್ರವನ್ನು ಸೇರಿಕೊಳ್ಳಬೇಕಾಗಿದೆ. ಉತ್ತಮ ರಥಕ್ಕೆ ಉತ್ತಮ ಅಶ್ವಗಳನ್ನು ಬೆಗೆದು ರಥ ಸಿದ್ಧಪಡಿಸಿ. ಅಭಿಮನ್ಯು, ರಥ ಸಿದ್ಧವಾಗಿದೆ. ಇಷ್ಟು ಬೇಗ? ಒಳ್ಳೆಯದು. ರಥ ಏರ್ಬೇಕಿದ್ರೆ ಮಾಡುವಂತಹ ಕರ್ತವ್ಯ ಇದೆ.
ಕಾಲಕ್ಕೆ ದೊಡ್ಡಪ್ಪ ಯೋಗ್ಯವಾದಂತಹ ಆಶೀರ್ವಾದವನ್ನೇ ಕೊಟ್ಟಿದ್ದಾರೆ. ಆ ಬಳಿಕ ಅಮ್ಮನಿಂದಲೂ ಕೂಡ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ಸಾಕಾಗುವುದಿಲ್ಲ. ಓಲಿ ನೋಡಿದೀಯ, ಶೇಷರಾಶಿಯನ್ನು ಬಿಚ್ಚಿ ಹಾಕಿರುವಂತಹ ದೊಡ್ಡಮ್ಮ ದ್ರೌಪದಿ ದೇವಿ, ಅವರಿಂದಲೂ ಕೂಡ ಆಶೀರ್ವಾದವನ್ನು ಬೇಡಿಕೊಂಡೆ. ಈ ಕಡೆ ನೋಡಿದ್ರೆ ಶತಗಜತ್ರಾಣಿ ಭೀಮಸೇನ ದೊಡ್ಡಪ್ಪ ತನ್ನ ಬಾಹುಗಳ ಬಲ ಎಲ್ಲವೂ ಕೂಡ ನನ್ನಲ್ಲಿ ಸೇರಿಕೊಳ್ಳಿ ಎನ್ನುವ ಹಾಗೆ ಕೇಳಿಕೊಂಡಾಗ ಕೈ ಎತ್ತಿ ಆಶೀರ್ವಾದ ಮಾಡಿದ್ದಾರೆ. ಚಿಕ್ಕಪ್ಪಂದಿರಾದಂತಹ ನಕುಲ ಸಹದೇವರು ಒಂದೇ ರಥವನ್ನು ಏರಿ ಯುದ್ಧಕ್ಕೆ ಹೊರಟ್ರೆ ಈ ಪ್ರಪಂಚದಲ್ಲಿ ಗೆಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅವರಿಗೂ ಕೂಡ ವಂದಿಸಿಕೊಂಡೆ, ತಂದೆಯನ್ನು ಮನಸಾರೆ ಧ್ಯಾನಿಸಿಕೊಂಡೆ. ಇಂದಿನ ದಿವಸದಲ್ಲಿ ನನ್ನ ಪಾಲಿಗೆ ಜಯ ಸಿಕ್ಕಿದೆ. ಹೌದಾದಲ್ಲಿ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಊಟ ಹಾಕಿಸ್ತೇನೆ ಎನ್ನುವಂತಹ ಹರಿಕೆ ಸಾರಥಿಯಾಗಿರುವಂತಹ ನಿನಗೂ ನಮಸ್ಕರಿಸಿ ಪ್ರತಿ ನಮಸ್ಕಾರ. 3 ಪ್ರದಕ್ಷಿಣೆ ಬಂದು ಮತ್ತೆ ಏರಿಕೊಳ್ತೇನೆ. ಯಾಕೆ ಏನಾಯ್ತು? ಅಭಿಮನ್ಯು ರಥವನ್ನು ನಿಲ್ಲಿಸುವುದಕ್ಕೆ ಬಲವಾದ ಕಾರಣ ಉಂಟು. ಏನದು? ಮುಂದೆ ಬರುವಂತಹ ಸೇನೆಯನ್ನು ಸರಿಯಾಗಿ ನೋಡು. ಕಡಲ ತೆರೆಗಳು ಹೋರ್ಗರಿದು ಬರುವಂತಹ ತೆರದಲ್ಲಿ ಮುಂದಕ್ಕೆ ಬರುತ್ತಾ ಇದೆ ಅಲ್ವಾ? ಸರಿಯಾಗಿ ನೋಡಿದೆ ಎಂದಾದರೆ ಸೈನವ, ಕರ್ಣ, ಕೌರವ, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಮೊದಲಾದಂತಹ ವೀರರು ಅದರಲ್ಲಿ ಇದ್ದಾರೆ. ಆದ್ದರಿಂದ ಹೇಳುವುದು, ನಾವು ಬಂದ ಬಗೆ ಹೇಗಾಯ್ತು ಗೊತ್ತಾ? ಹಿಂದೊಬ್ಬ ಕೊರಳ ಬಲವನ್ನು ಅರಿಯದೆ ಪರ್ವತವನ್ನು ಹೊರದಕ್ಕೆ ಮುಂದಾದರಂತೆ, ಪರಿಣಾಮವಾಗಿ ತನ್ನ ಕೊರಳನ್ನೇ ಕಳೆದುಕೊಂಡರಂತೆ. ಆದ್ದರಿಂದ ಹೇಳುವುದು, ಈ ಸೇನೆಯನ್ನು ತಡೆಯುವುದಕ್ಕಾಗಿ ನಿನ್ನಿಂದ ಅಲ್ಲ, ಹರಸುತ ಷಡಾನನ ಬಂದರೂ ಆಗದು. ಸುಪ್ರಸಿದ್ಧ ಹೊರಟ ಕಾಲಕ್ಕೆ 4 ಧೈರ್ಯದ ಮಾತನ್ನು ಹೇಳ್ತೇನೆ, ಕೇಳಿಕೊ. ಪವನವಾದರೆ ಹರನವದನದಿ ಬೆವರತ ಹೇನು, ಅವಗಣಿಸಿದರೆ ವಾಸವನ ಸದೆವೆನು, ಹೊಕ್ಕಟಹುದೆನಿಸುವೆನು ಭಾರ್ಗವನ, ಜವನ ಜವ ಕೆಡಿಸುವೆನು. ಸಾಕಿನ್ನವರಲ್ಲ ಏನೋ, ಅರ್ಜುನನು ಮಾಧವನು ತುಡುಕಿದರು ಲೆಕ್ಕಿಸಲಾರೆ ಹೊರಡಿಸುವ.
ಏನು ಸಂತೋಷವಾಯಿತು. ನನಗೂ ಒಂದು ಆಸೆ ಇತ್ತು. ಈ ಸಣ್ಣ ವಯಸ್ಸಿನಲ್ಲಿ ಎಲ್ಲ ಭಾರತ ರತ್ನ ಘೋಷಣೆ ಆಗುವುದಿಲ್ಲ. ಅದು ಯಾರೋ ಒಬ್ಬ ಹುಡುಗನಿಗೆ ಸಿಕ್ಕಿದಂತೆ. ಯಾರು ಅಂತ ನೋಡ್ಬೇಕು ಅಂತ. ಬಳಿರೆ ಪಾರ್ಥ ನಡುಗ ನಿನ್ನ ಬಲುಹುಗಿನ್ನು ಸರಿಯಾದಾರು ಹಲವರೇತ ಕೊಬ್ಬ ಸಾಕು ಕುಲಕ್ಕೆ ರಾತು ನಾನು. ಸಂಬಂಧದಲ್ಲಿ ನನಗೆ ದೊಡ್ಡಪ್ಪ ಹುಡುಗ ಬಿಡುವಂತಹ ಒಂದೇ ಒಂದು ಸಣ್ಣ ಬಾಣ ಸಾಮರ್ಥ್ಯ ಇದ್ರೆ ತಡಿ. ಬಾಳೆಯ ತೋಟವನ್ನು ಹೊಕ್ಕು ಚಾನಹಾನಿಗೊಳಿಸುವ ಮರ್ಯಾದೆಯಂತೆ ಚಕ್ರವ್ಯೂಹವನ್ನು ಭೇದಿಸಿ ಅಧಿರಥ ಷಡುರಥರನ್ನೆಲ್ಲ ನೆಲಕಚ್ಚುವಂತೆ ಮಾಡಿದೆ. ಅಲ್ಲ ಮಗು, ನಾವು ಸೋತೆವು, ನೀನಾಗೆದ್ದ. ಶಿಶು ಹತ್ಯಾ ಪಾತಕಕ್ಕೆ ನಾನು ಅಂಜಿದ್ದೇನೆ. ಎಲ್ಲಾದ್ರೂ ಸಿಟ್ಟಾಗಿ ನಾನು ಬಾಣ ಬಿಟ್ಟೆ ಅಂತ ಆದರೆ ನಿನ್ನ ಪ್ರಾಣ ಪಕ್ಷಿ ಹೊರಟು ಹೋದೀತು. ಶಿಶುವೇ ಈ ಕ್ಷೇತ್ರದಿಂದ ತೊಲಗು. ಸರಿಯಾ ತಪ್ಪೋ ಗೊತ್ತಿಲ್ಲ, ರಣಕ್ಷೇತ್ರದಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿದ್ದೇನೆ. ಹೇಳು ಮಗನೇ. ಗುರುವರ್ಯ, ನೀವೇ ಇನ್ನೂ ಕೂಡ ಯುದ್ಧ ಮಾಡುವುದಕ್ಕೆ ಹೊರಟ್ರೆ ನಮ್ಮಂತಹ ಹೊಂತಕಾರಿಗಳಿಗೆ ಅವಕಾಶ ಸಿಕ್ಕುವುದು ಯಾವಾಗ? ಅವಕಾಶಕ್ಕಾಗಿ ನೀನು ಕಾಯ್ತಾ ಇದ್ಯಾ? ಹಿಂದಿನ ಕಥೆ ಎಲ್ಲ ಮರ್ತೋಯ್ತು ಅಂತ ಕಾಣ್ತದೆ ನಮಗೆ. ಕಥೆ ಲೋಕಕಂಟಕರಾಗಿ ಮೆರೆದಿರುವಂತಹ ಶಂಬರಾಸುರ ಅವನನ್ನು ವಧಿಸುವುದಕ್ಕೆ ಬೇಕಾಗಿ ಸಣ್ಣ ಪ್ರಾಯದ ಮನ್ಮಥ ಬರಬೇಕಾಯಿತು. ಆ ಬಳಿಕ ತಾರಕಾಸುರ ಹುಟ್ಟಿದ 7ನೇ ದಿವಸದಲ್ಲಿ ಷಣ್ಮುಖ ಬಂದು ಕೊಂದ. ಅಲ್ಲಿಗೆ ಅದು ಸರಿ ಅಂತಾದ್ರೆ ಇಲ್ಲಿಗೆ ಇದು ಸರಿ ಅಂದ್ರೆ ನಿಮ್ಮನ್ನು ಸೋಲಿಸ್ತೇನೆ. ನಿನಗೂ ವರ ಇದೆಯಾ? ಹೌದೌದು, ವರ ಅಲ್ಲ, ಪ್ರಯತ್ನ ಮಾಡ್ತೇನೆ. ನಾನೊಂದು ಶರ ಬಿಡ್ತಾನ. ಯಾಕೆ ಗುರು ನೋಡಿ, 10 ಮಧ್ಯಾಹ್ನ ಆಯ್ತು, ಊಟದ ಸಮಯ. ಹೋಯ್ತು, ಕೈಯಲ್ಲಿ ಹಿಡಿದಿರುವ ಬಾಣ ಬಿದ್ದು ಹೋಗಿ ಹೆಬ್ಬೆರಳೇ ತುಂಡಾಗಿ ಹೋಯಿತು ಅಂತ ನಾನು ಭಾವಿಸಿದ್ದು. ಯಾಕೆ ಹೀಗೆ? ಹೌದು, ಮಾಡಿದ್ದುನೋ ಮಹಾರಾಜ. ತಲೆಗೆರೆದ ನೀರು ಪಾದಕ್ಕೆ ಇಳಿಯದೇ ಇರುತ್ತದೋ? ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ನಡೆದುಕೊಂಡಿದ್ದೆ. ಕಾಡಿನಲ್ಲಿರುವಂತಹ ಹಿರಣ್ಯ ಧನುವಿನ ಮಗನಾದಂತಹ ಏಕಲವ್ಯ ವಿದ್ಯಾಕಾಂಕ್ಷಿಯಾಗಿ ಹಸ್ತಿನಾವತಿಯ ಗುರುಕುಲಕ್ಕೆ ಬಂದಿದ್ದ. ದೀನನಾಗಿ ಕೈಜೋಡಿಸಿ ಪ್ರಾರ್ಥಿಸಿದ್ದ, ನನಗೆ ವಿದ್ಯೆಯನ್ನು ಹೇಳಿಕೊಟ್ಟು ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಬೇಕು. ಆಗುವುದಿಲ್ಲ, ರಾಜಕುಮಾರರಿಗೆ ಮಾತ್ರ ನಾನು ವಿದ್ಯೋಪದೇಶವನ್ನು ಮಾಡ್ತೇನೆ, ಕಾಡಿನ ಬೇಡನಾದಂತಹ ನೀನು ನನ್ನನ್ನು ಬೇಡ ಇರು ಅಂತ ಹೇಳಿ
ಅವನನ್ನು ಕಳುಹಿಸಿಕೊಟ್ಟೆ. ಆದರೆ ಸಾಧನೆಯ ಮೂಲಕ ನನ್ನ ಮೂರ್ತಿಯನ್ನು ಮಾಡಿ ಪ್ರಯತ್ನದಿಂದ ವಿದ್ಯೆಯನ್ನು ಕಲಿಯುತ್ತಾ ಇದ್ದ. ಬೇಟೆಗೆ ಪಾರ್ಥನ ಜೊತೆ ಹೋದ ಸಂದರ್ಭದಲ್ಲಿ ಅವನನ್ನು ಕಾಣುವಂತಹ ಅವಕಾಶ ಕೂಡಿ ಬಂತು. ಗುರುದಕ್ಷಿಣೆಯಾಗಿ ಅವನ ಕೈಯ ಬೆರಳನ್ನೇ ನಾನು ಆ ಕಾಲದಲ್ಲಿ ಪಡೆದುಕೊಂಡಿದ್ದೆ. ಮಾಡಬಾರದಿತ್ತು, ನನ್ನ ಮನಸ್ಸು ಈಗ ಹೇಳ್ತಾ ಇದೆ. ಅಂತಹ ಪಾಪ ಕಾರ್ಯಕ್ಕೆ ಬ್ರಾಹ್ಮಣನಾದಂತಹ ನಾನು ಮನಸ್ಸು ಮಾಡಬಾರದಿತ್ತು. ಅಂದು ಮಾಡಿದ್ದೆ ಯಾಕೆ? ನನ್ನ ಶಿಷ್ಯನಾದಂತಹ ಪಾರ್ಥನ ಉದ್ಧಾರಕ್ಕಾಗಿ. ಈಗ ನೋಡಿದಿರಾ, ಪಾರ್ಥನ ಮಗನೇ ನನ್ನ ಹೆಬ್ಬೆರಳಿಗೆ ಗುರಿ ನೋಡಿ ಬಾಣ ಬಿಟ್ಟಿದ್ದಾನೆ. ಏನೇ ಇರಲಿ, ಮಾತನಾಡುವ ಹೊತ್ತಿದಲ್ಲ. ಮಧ್ಯಾಹ್ನ ನಿತ್ಯಾನಿಗಳನ್ನು ಪೂರೈಸಬೇಕು. ಈ ಯುದ್ಧಕ್ಕೆ ಯಾರನ್ನು ಕಳಿಸುವುದು? ಇದ್ದಾರೆ ನಮ್ಮ ಪಕ್ಷದಲ್ಲಿ. ಲಾಲಿಸು ಕೌರವ ವಿಪ್ರರ ಪೌರುಷ ಭೋಜನದೇಳಿಗೆಗೆ. ಬ್ರಾಹ್ಮಣರಾದಂತಹ ನಾವಿರುವುದು ಊಟಕ್ಕಂತೆ. ಇವರು ಏನು ಮಾಡ್ತಾರೆ ನೋಡೋಣ. ಏಕಾಂಗಿಯಾಗಿ ಹೋರಾಡುತ್ತಾ ವೀರರನ್ನೆಲ್ಲ ಸರಿಯುತ್ತಾ ಮುಂದುವರಿತಾ ಇದ್ದೀಯಾ. ಇನ್ನು ಮುಂದೆ ಬಂದ ಸಾಮಾನ್ಯ ಎಂದು ಭಾವಿಸಬೇಡ. ಕರ್ಣ ನನ್ನ ಜೊತೆ ಹೋರಾಡುವುದಕ್ಕೆ ಸಮರ್ಥ ನೀನಲ್ಲ, ನಿನ್ನ ತಂದೆ ಅರ್ಜುನ. ಅವನನ್ನು ಕಳುಹಿಸು. ಕರ್ಣ ಕೇಳಬೇಕೆ ಹೊರತು ಮಾತಾಡಬಾರದು. ನಿನ್ನ ಕರ್ಣ ಹೌದೇ? ಹಣಗಣ್ಣ ಹರನಿಯತ ಶಿಶುವೇ ಸಂಗರದುಳಸುವ ಹಣೆಗಣ್ಣ ಹರನೀತ. ಕೈಲಾಸಪತಿ ಈ ಲೋಕಕ್ಕೆ ಇಳಿದು ಬಂದು ತನ್ನ ಹಣೆಗಣ್ಣನ್ನು ಬಿಟ್ಟ ಅಂತ ಆದರೆ ಅದರ ಮುಂದೆ ನಿಲ್ಲುವಂತಹ ಧೈರ್ಯ ಯಾರಿಗಾದರೆ ಇರ್ತದೋ? ಹಾಗೇ ಆಯಿತಲ್ಲ. ಸೇನೆ ಹಿಮ್ಮೆಟ್ಟುತ್ತಾ ಇದೆ. ಯುದ್ಧ ಮಾಡಿ, ಯುದ್ಧ ಮಾಡಿ. ಎಷ್ಟು ಧೈರ್ಯ ತುಂಬಿದ್ರೂ ಮುಂದೆ ಹೋಗುವಂತಹ ಸಾಹಸಕ್ಕೆ ಯಾರು ಮನ ಮಾಡ್ತಾ ಇಲ್ಲ. ಹೌದು, ಪ್ರಾಣದ ಆಸೆ ಯಾರಿಗಿಲ್ಲ. ನೀರಿಗೆ ಬಿದ್ದ ಇರುವೆಯಾದರೂ ಚಡಪಡಿಸ್ತದೆ. ಯಾಕೆ? ದಡ ಸೇರಬೇಕು, ಬದುಕಬೇಕು ಅಂತ ಅದಕ್ಕೂ ಆಸೆ. ಹಾಗೆ ಬುದ್ಧಿಜೀವಿಗಳಾದಂತಹ ಮನುಷ್ಯರು ಕೂಡ ಬದುಕುವ ಬಯಕೆ ಉಳ್ಳವರು. ಭಾವಯ್ಯ, ಓ ಕೃಪಾಚಾರ್ಯರೇ, ಒಂದು ಕಿವಿ ಮಾತು, ಎಲ್ಲರೂ ಬದುಕುವ ದಾರಿ ನೋಡಿಕೊಳ್ಳಿ. ದ್ರೋಣಾಚಾರ್ಯರ ಸೇನಾಧಿಪತ್ಯದಲ್ಲಿ ನನ್ನ ಮಗ ಸತ್ತ, ನನ್ನ ಗಂಡ ಸತ್ತ ಹೀಗೆನ್ನುವಂಥ ಅಪವಾದ ನನ್ನ ಪಾಲಿಗೆ ಬರುವುದು ಬೇಡ. ನಿಮ್ಮ ನಿಮ್ಮ ಪ್ರಾಣಕ್ಕೆ ನೀವೇ ಹೊಣೆ. ಬದುಕುವ ದಾರಿ ನೋಡಿಕೊಳ್ಳಿ. ನಾನು ನನ್ನಷ್ಟಕ್ಕಿದ್ದೆ, ನನಗೆ ಇದೆಲ್ಲ ಬೇಕಿತ್ತ? ಬಂದು ಉಪ್ಪಿಸಿದವರು ಇವರು. ನಾನು ಹಾಗೆ ಮಾಡ್ತೇನೆ, ನಾನು ಹೀಗೆ ಮಾಡ್ತೇನೆ, ನಾನು ಪುಡಿ ಮಾಡ್ತೇನೆ. ಎಂತದ್ದು ಪುಡಿ ಮಾಡುದು? ಇವರು ಈಗ ಹೇಳ್ತಾ ಇದ್ದಾರೆ ಕಾಮಮ್ಮ ಪಣೆಗಣ್ಣ ಹರನೀತ, ನಿಮ್ಮ ಪ್ರಾಣಕ್ಕೆ ನೀವೇ ಹೊಣೆ ಅಂತ. ಇವರು ಪುಡಿ ಮಾಡುವುದು ಎಲೆಯ ಮುಂದೆ ಇರುವ ಹಪ್ಪಳವನ್ನು ಅಥವಾ ತಿನ್ನಲಿಕ್ಕೆ ಕೊಟ್ಟ ಚಕ್ಕುಲಿಯನ್ನು ಗುದ್ದಿ ಪುಡಿ ಮಾಡುವುದು. ಏನು ಮಾಡುವ ಹೇಳಿ? ಇವರಿಗೆಲ್ಲ ಏನಾಗಿದೆ ಗೊತ್ತುಂಟ? ಕಂಬಳಿ ನಮ್ಮದು, ಕುಂಬಳಿ ನಮ್ಮದು, ಪಕ್ಷ ಪಾಂಡವರದು, ಮಾರಿ ಸಂತಾನಗಳು, ಉತ್ಪಾತ ಪಿಂಡಗಳು ಎಲ್ಲ ಕೇಳ್ತಾರ ಇಲ್ಲಲ್ಲ. ಹಾಗಾಗಿ ಮಣ್ಣು ತಿಂದು ಹೋಗ್ಲಿಕ್ಕೆ ನಾನು ಒಳ್ಳೆ ಜಾಗಕ್ಕೆ ಕೈ ಮುಗಿತೇನೆ. ಇವರಿಗೆಲ್ಲ ಒಳ್ಳೆ ಜಾಗಕ್ಕೆ
ಹಿಡಿಚಿತ್ತ ವಿಪ್ರವ ಗಣದಗಣನೆ ಸಣ್ಣ ಬಿಡುವಂಗರ ಕನ್ಯೆಗಾಗಿ ತಮ್ಮ ಎಂತದಾಯ್ತಾ? ಸಹಿಸುವುದಕ್ಕಾಗುವುದಿಲ್ಲ ಅಣ್ಣ. ಯಾವುದು ಬೆಳಕು ಹೆಚ್ಚಾಯ್ತಾ? ಅಲ್ಲ, ಮತ್ತೆ ಆ ವೈರಿಪಾಳಯ ಹಾ ರಕ್ತ ಕುದೀತಾ ಇದೆ. ನಿನಗೆ ರಕ್ತ ಕುದಿಯುವುದಲ್ವಾ? ದೇವರನ್ನು ಸತ್ಯವಾಗಿ ಹೇಳ್ತೇನೆ, ಇಲ್ಲಿ ಬಾ. ಈ ಒಂದು ಕಿರೀಟ ಕಟ್ಟದೆ ನಾನು ಹೀಗಿರ್ತಿದ್ರೆ ಇವತ್ತು ಪ್ರಸಂಗವೇ ಬೇರೆ ಆಗ್ತಿತ್ತು. ಅಣ್ಣ, ಅದಕ್ಕೆ ಹಾ ಇವತ್ತು ನಿನ್ನ ಬದಲಿಗೆ ನಾನೇ ಹೋಗಬೇಕು ಅಂತ ತೀರ್ಮಾನಿಸಿ. ನನಗೆ ಒಂದು ವಿಶ್ವಾಸ ಏನು ಗೊತ್ತಾ? ನಮ್ಮ ಜಾತಿಯವರು ಯಾರೇ ಆಗಲಿ ಈ ಜಾಗದಲ್ಲಿ ಇದ್ದಾರ, ಅದು ಮೇಲೆ ಬಿತ್ತು ನಿತ್ತು ಅದು. ಅಣ್ಣ, ಹಾ. ನಿನಗೆ ಒಂದು ಪಟ್ಟ ಉಂಟು ಇಲ್ಲಿ. ಹಾ. ಹೇಗೆ ಹೇಗೆ? ನಾನು ನಿನ್ನನ್ನು ಆರಾಧಿಸುವುದು ಹೇಗೆ? ಹೇಗೆ? ಆನೆ ಕಾಲಿನ ಆನೆ ಪುರದ ಹಾ. ಅಣ್ಣ. ಆನೆ ಕಾಲಿನ ಆನೆ ಬುರದ ಅಣ್ಣ. ನಿನಗೆ ಯಾವ ಕಣ್ಣಿಲ್ಲದವ ಹೇಳಿದ್ದು? ಅಣ್ಣ, ಹಾ? ಅದು ಹಾಗೆ- ನಮ್ಮ ಅಪ್ಪನೇ ಅಲ್ವಾ ಕಣ್ಣಿಲ್ಲದವ? ಛೇ, ಅದು ಸಾಹಿತ್ಯ. ಸಾಹಿತ್ಯ ಅಂತ ಅದು ಕರ್ಮದು ಸಾಹಿತ್ಯವ. ಈಗ ಅದೆಲ್ಲ ಸಾಯ್ಲಿ. ಯುದ್ಧಕ್ಕೆ ಹೋಗಿ ನೀನ್ ಏನ್ ಮಾಡ್ತಾ ದೇವದಾನವರ ಸಮಾನವೇ ನೋಡು ಕೇಳು ಕೇಳು, ಹಾ ಎಂತಹ ಪರಾಕ್ರಮವನ್ನು ತೋರಿಸಿದ್ದೇನೆ. ಹಾ ನೀನ್ ಈವರೆಗೆ ಹಾ. ಆ ಬ್ರಾಹ್ಮಣರನ್ನು ನಂಬಿದಂತಲ್ಲ, ಅವರ ಗುಣ ನಾವು ಎಲ್ಲಿ. ಬ್ರಾಹ್ಮಣರ ವಿಷಯ ಮಾತಾಡಬೇಡ ಪುಣ್ಯಾತ್ಮ, ನಾವು ಋಣದಲ್ಲಿದ್ದೇವೆ. ಅವರು ನೀನು ಅವರ ಸಾರಲ್ಲಿ ಊಟ ಮಾಡಿದ್ಯಾ? ಊಟ ಮಾಡಿದ್ದಲ್ವೋ, ನಮ್ಮ ಹುಟ್ಟಾಗುವುದಕ್ಕೆ ಮೂಲ ಕಾರಣವೇ ಬ್ರಾಹ್ಮಣರ ಅನುಗ್ರಹ ಪುಣ್ಯಾತ್ಮ. ಅದಿರ್ಲಿ, ಮತ್ತೆ ಆದ್ರೆ ಅವರ ಗುಣ. ನಮಗೆ ಅಪ್ಪ ಇಲ್ಲದಿದ್ರು ತೊಂದರೆ ಇಲ್ಲ, ನಾವು ಬ್ರಾಹ್ಮಣರಿಗೆ ಬೈಬಾರ್ದು. ಆ ಜಾಗಕ್ಕೆ ನಮಗೆ ಅವರೇ ಇರ್ಲಿ. ಹಾ. ಮತ್ತೆ ಅಣ್ಣ, ನನ್ನ ಯುದ್ಧದಲ್ಲಿ ನನ್ನ ಟಿವಿಯನ್ನು ನೀನು ನೋಡಬೇಕು. ಅದೇ ಹೇಗೆ ನಾನು ಯುದ್ಧ ಮಾಡ್ತೇನೆ ಅಂತ ಕೇಳಿದ್ರೆ, ಹಾ. ಹಿಂದೆ ಹಾ. ದೇವ ದಾನವರು ಹಾ ಸಮುದ್ರವನ್ನು ಮಥಿಸಿದಂತೆ ಹಾ ಗರ 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 ಅಂತ ಯುದ್ಧ ಮಾಡ್ತೇನೆ. ಶೈಲಿ ಬರ್ತಾ ಉಂಟು, ಸ್ವಲ್ಪ ಪಳಗಬೇಕಷ್ಟೇ. ಅಣ್ಣ, ಓ ಹೆಚ್ಚಂತ ಹೇಳಿದ್ರೆ ಹಾ ಈ ಊರ ಬದಿಯಲ್ಲಿ ಹಾ. ಅಲ್ಲ ಹೊಳೆ ಬದಿಯಲ್ಲಿ ಹಾ. ಈ ಹೆಂಗಸರು ಹಾ. ಬಟ್ಟೆ ಒಗದಂತೆ ವೈರಿಪಾಳ್ಯದವರನ್ನು ಒಳ್ಳೆ ಬಡ್ದು ಬರ್ತೇನೆ. ಇವನಿಗೆ ಒಂದು ಪ್ರಸಂಗದಲ್ಲಿ ಸೀರೆ ಎಳಿಲಿಕ್ಕೆ ಕೊಟ್ಟದ್ದು, ಸೀರೆ ಒಗಿಯುವಲ್ಲಿವರೆಗೆ ಮುಟ್ಟಿದ. ಆಯ್ತಲ್ಲ ಅಣ್ಣ, ತಮ್ಮ ಅಷ್ಟು ಇರಲಿ. ಯಾಕಂದರೆ ಈ ರಂಗದಲ್ಲಿ ಈ ಜಾಗದಲ್ಲಿ ನಮ್ಮ ಹಿರಿಯವರು ಏನು ಮಾಡಿದ್ದಾರೆ ಎನ್ನುವುದು ಮುಖ್ಯ ಅಲ್ಲ. ಸ್ವಲ್ಪ ಸಮಯ ನಾನು ಕೂಡ ಇದರಲ್ಲಿ ತುಂಬ ಹೆಸರು ಮಾಡಿದ್ದೇನೆ. ಹಾಗಂತ ಇದು ನನ್ನಲ್ಲಿಗೆ ಸೀಮಿತ ಆಗಬಾರ್ದು. ನನಗೆ ಹೇಗೂ ಕಿರೀಟ ಕಟ್ಟಿಸಿ ಕೂತ್ವಳಿಸಿದ್ದಾರೆ. ನೀನಾದ್ರೂ ಇದನ್ನು ಮುಂದುವರಿಸಿ ಯುದ್ಧದಲ್ಲಿ ಜಯಶೀಲ. ಅಣ್ಣ, ಆವತ್ತು ಪೂರ್ತಿ ಸೀರೆ ಎಡಿಲಿಲ್ಲ, ಹಾ. ಇನ್ನೊಮ್ಮೆ ಎಡೀತೇನೆ. ನಿನಗೆ ಅದಕ್ಕೊಂದು ಪ್ರಸಂಗ ಇಡುವ, ಮೊದಲು ಇದು ಮುಗೀಲಿ. ಯುದ್ಧ ಅಲ್ಲ, ಹಾ. 13 ದಿವಸದ ಕುರುಕ್ಷೇತ್ರ ಯುದ್ಧ ಇವತ್ತು ಮಾಡಿ ತೋರಿಸಿದ್ದೇನೆ. ಓಡಿದ್ದಲ್ಲ, ಆಯುಧ ಬದಲಾಯಿಸಿದಂತ. ಇದ್ರಲ್ಲಿ ನಿನಗೆ ಬಿಡ್ತೇನೆ. ಬೀಸಾಡಿ ನೀನು ನಿನ್ನನ್ನು ಒಂದು ಶರದಲ್ಲಿ ಭಂಗಿಸದಿದ್ದರೆ ನನಗೆ ಎನ್ನ ಮತಿಗೆ
ದೊಡ್ಡ ಹುಚ್ಚ, ಅವನ ತಮ್ಮ ನೀನು ಅರೆ ಹುಚ್ಚ. ಏ ಅಣ್ಣನಿಗೆ ಎಂತ ಬೇಕಾದ್ರೂ ಹೇಳು, ಆ ಅಣ್ಣನಿಗೆ ಅಂತ ಗೊತ್ತಾಯ್ತಲ್ಲ ಹೇಳಿ. ನನಗೇನು ಬೇಕಾದ್ರೂ ಹೇಳು, ಅಣ್ಣನಿಗೆ ಹೇಳಬೇಡ. ಅಲ್ಲ ನಿನಗೆ ಹೇಳಿದ್ದೀಗ ಅಣ್ಣನಿಗೆ ಹೇಳಿದ್ದು ಅಂತ ಗೊತ್ತಾಯ್ತಲ್ಲ. ಮಗು ಹೇ ಮಗು ಹಾಗೆ ಕಾಣ್ತೇನೆ ನಾನು. ನಿನ್ನ ಚಿಕ್ಕಪ್ಪನಲ್ವೇನೋ ನಾನು, ಹಾಗೆ ಹೇಳು. ಆ ಮೋಹ ನಿನ್ನಲ್ಲಿಲ್ವೇನು? ಹಾ ನಿನ್ನದು ಪ್ರಾಯ ಎಂತದ್ದು? ಆ ಉತ್ತರೆಯನ್ನು ಹಿಂದಿನಿಂದ ಕೂರಿಸಿ 2 ಚಕ್ರದ ಗಾಡಿಯಲ್ಲಿ ಹೋಗುವಂತಹ ಎಂತದ ಅಂತಹ ಪ್ರಾಯ ಅಂತ. ಆ ಚಕ್ರ ಬಿಟ್ಟು ನೀನು ಚಕ್ರವ್ಯೂಹಕ್ಕೆ ಬಂದಿದ್ದೀಯಲ್ಲ, ಒಳ್ಳೆ ಅನುಭವ ಉಂಟು ನಿನಗೆ ಹಾಗೆ. ಏಯ್ ಅದು ಬೇಡ. ಇಂಥ ಯುದ್ಧ ಎಲ್ಲ ನಮಗೆ ಯಾಕೆ? ನೀನೊಂದು ವಿಷಯ ಮಾಡು, ಪಕ್ಷಾಂತರ ಮಾಡಿದ್ರೆ ಹೇಗೆ? ಯಾರು? ನಿನ್ನ ಪಕ್ಷದಿಂದ ನಮ್ಮ ಪಕ್ಷಕ್ಕೆ ಬಾ, ನಿನಗೆ ಏನೆಲ್ಲ ಬೇಕು, ಎಂತದ್ದೆಲ್ಲ ಬೇಕು ಅಷ್ಟೆಲ್ಲ ಮಾಡಿ ಕೊಡ್ತೇವೆ ಅಂತ. ಮೊದಲು ನಿನ್ನ ಪ್ರಾಣ ಉಳಿತದ ನೋಡು, ಮತ್ತೆ ಪಕ್ಷಾಂತರ ನೋಡು. ಮಾಡೋದು. ತಾಯಿಗೆ ಪರವಾನು ಮಾಡಿದ ನಾಯಿ ಇನ್ನನ್ನು ಕೊಲ್ಲುವೆನು. ವಾಯು ಪುತ್ರನ ಭಾಷೆ ಗಂಜಿನನ್ನು ತೆಗೆದು ಈಗ ಮಾತಾಡು. ಏನು ಮಾಡೋಣ ಹೇಳು? ಹಿಡಿದಿರುವಂತಹ ಗದೆಯಿಂದ ನಿನ್ನ ಶಿರ ಪುಡಿ ಪುಡಿ ಮಾಡುತ್ತಾ ಇದ್ದೆ. ಆದ್ರೆ ಯಾಕೆ ಬಿಟ್ಟಿದ್ದೇನೆ ಬಲ್ಲಯ್ಯ? ದೊಡ್ಡಪ್ಪ ಹಾಕಿರುವಂತಹ ಭಾಷೆಗೆ ನಾನು ಹೆದರ್ತೇನೆ. ಇಲ್ಲದೆ ಹೋದ್ರೆ ನಿನ್ನ ರುಂಡ ಮುಂಡೆ ಬೇರೆ ಆಗುತ್ತಾ ಇತ್ತು. ಹೇಳ ಮೇಲೆ ಹೇಳೋ. ನಿನ್ನದೆಂತದ್ದು ಗರಟಿ ಬಂದಿದೆ? ಹೇಳುವುದಕ್ಕೆ ಪ್ರಾಣ ಬೇಕಲ್ವಾ? ಮತ್ತೆ ಬರುವಾಗ ಬಹಳಷ್ಟು ಮಾತಾಡಿದಿ. ಮಾತಾಡ್ಲಿಕ್ಕೆ ಏನಾಗಬೇಕು, ಕೆಲಸ ಮಾಡ್ಲಿಕ್ಕೆ ಇಲ್ಲ. ನಿನ್ನ ಮುಖ ನೋಡ. ಎಂತದ್ದು ಹೆಸರೆಂತದ್ದು ನಿನ್ನದು? ಇದು ಸೋಲು ಅಂತ ನೀವು ತಿಳಿದ್ರೆ ಅದು ನಿಮ್ಮ ಭ್ರಮೆ. ಇದು ಗೆಲುವು ಅಂತ ಹೇಳಿದ್ರೆ, ನಾನೊಂದು ಅವತ್ತು ಸೀರೆ ಎಡಿಯದೆ ಹೋಗ್ತಾ ಇದ್ರೆ ಇವತ್ತು ಏನಾಗ್ತಾ ಇತ್ತು? ಅದಕ್ಕೆ ಹೇಳುದು, ಕಂಡಲ್ಲಿ ಹುಡುಗಿಯರ ಸೀರೆಗೆ ಕೈ ಹಾಕಬೇಕು. ಸಾಯುವುದಕ್ಕಿಲ್ವಲ್ಲ, ಅವನ ಅಪ್ಪನ ಭಾಷೆ ಹೇಗೂ ಪೂರ್ಣ ಆಗುವುದಿಲ್ಲ, ನಾವು ಸಾಯುವುದಕ್ಕೂ ಇಲ್ಲ ಅಂತ. ಕನ್ನಡ ಬಾಬಾವರೆ ಭುಜಗ ಸುಪರ್ಣ ನೀರು ತಡೆದು ಬೀಗಿ ಒಂದು ಸೌಕರ್ಣ ಕೈಯ ಧರ್ಮರ ಚೂಡ ಉತ್ತರಿಯ ಕರ್ಣಾಹುಡುಗಳೇ, ವೈರಿಗಳೆಂಬ ಸರ್ಪಗಳಿಗೆ ನೀನು ಗರುಡ ಸದೃಶ. ವೀರಕರ್ಣ, ಶೂರಕರ್ಣ, ಧೀರಕರ್ಣ, ಸುಯೋಧನನ ಆಪ್ತ ಮಿತ್ರ. ಸುಯೋಧನ ಚಕ್ರವರ್ತಿ ಆಗಬೇಕು ಎನ್ನುವಂತಹ ಹಿರಿದಾದ ಆಸೆಯನ್ನು ಹೊತ್ತುಕೊಂಡವ. ಹೌದು ಗುರುಗಳೇ. ನೋಡಿದ್ಯಾ, ನಿನ್ನ ಶತ್ರುವಾದಂತಹ ಪಾರ್ಥನ ಮಗ ಅಭಿಮನ್ಯು ಸೂರ್ಯನಂತೆ ವಿಜೃಂಭಿಸ್ತಾ ಇದ್ದಾನೆ. ನಾವು ಅಪಾಯದ ಅಂಚಿನಲ್ಲಿದ್ದೇವೆ. ಉಪಾಯದಿಂದ ಪಾರಾಗಬೇಕು ಅಂತಿದ್ರೆ ನಾವೆಲ್ಲ ಅವನ ಮುಂದೆ ನಿಂತು ಯುದ್ಧವನ್ನು ಮಾಡ್ತಾ ಇರ್ತೇವೆ. ಅವನ ಅರಿವಿಗೆ ಬಾರದ ರೀತಿಯಲ್ಲಿ ಅವನ ಕೈಯಲ್ಲಿರುವಂತಹ ಧನುಶರವನ್ನು ನೀನು ಚೂರ್ಣಗೊಳಿಸು. ಗುರುಗಳೇ, ಕಲಶ ಸಂಭವನದ ನುಡಿಗಿರು ವಿಜಯಿಸಿದೆ. ಸುಲಭವೇ ಮಹಾರತರ್ಕದಲ್ಲಿ ಒಪ್ಪದರೆಂಬ ಕಲಗಿಗಿರಾದ ಶಿಶುವು ಜಯಿಸಲಾರದೆ ಧನುವ ಖಂಡಿಪುದು ಜಿತವೇ ಗೆಲಿದರದು ಕರುವಿಗೆ ಲೋಕ ನುಡಿ ಛಲದಂಕ ನೀನೀಗ ನುಡಿದ ಮಾತಿನ ಬಗೆಗೆ ಸಿಲುಕುವವನಾನಲ್ಲ. ಬಲು ದೋಷ ದುರಗಪ್ಪೆನಂತೆನಲು ಗುರು ನುಡಿದಾಗ ರವಿ ಜಪೇನ ಸುಲಭವೇ ಗುರುವೇ. ನಿಮ್ಮ ಮಾತನ್ನು ಕೇಳುವಾಗ ನನಗೆ ಆಶ್ಚರ್ಯವಾಗುತ್ತಾ ಇದೆ. ಏನಾಯ್ತಪ್ಪ? ಒಂದು ಸಣ್ಣ ಬಾಲಕನನ್ನು ಕೌರವ ಸೇನೆಯವರಾದಂತಹ ನಾವು
ಸೋಲಿಸುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ ಎಂಬ ಮಾತ್ರಕ್ಕೆ ಅವನು ಯುದ್ಧ ಮಾಡುವ ಸಮಯದಲ್ಲಿ ಹಿಂದಿನಿಂದ ಬಂದು ಅವನ ಬಾಣವನ್ನು ತುಂಡರಿಸಬೇಕು ಎಂಬುದಾಗಿ ಆಜ್ಞೆಯನ್ನು ಹೊರಡಿಸಿದವರು ನೀವು ಗುರುಗಳೇ. ಏನಪ್ಪ ಇದನ್ನು ಲೋಕ ಒಪ್ಪುವುದೇ? ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಇಂತಹ ಅಧರ್ಮವನ್ನು ಮಾಡುವುದು ನಾವು ಸರಿಯೇ ಗುರುಗಳೇ? ಸರಿ ತಪ್ಪು ಹೇಳುವುದಕ್ಕೆ ನೀನು ಯಾವನು? ಇದು ನನ್ನಿಂದ ಸಾಧ್ಯವಿಲ್ಲ ಗುರುಗಳೇ. ನಾನು ಸೇನಾಧಿಪತಿ. ನಾನು ಹೇಳಿದಂತೆ ಉಳಿದ ವೀರ ಯೋಧರು ನಡೆದುಕೊಳ್ಳತಕ್ಕದ್ದು. ಭೀಷ್ಮಾಚಾರ್ಯರ ಸೇನಾಧಿಪತ್ಯದಲ್ಲಿ ತನಗೆ ಶಸ್ತ್ರ ಸನ್ಯಾಸ ಅಂತ ಹೇಳಿ ನೀನು ಎಲ್ಲೋ ಮೂಲೆಯಲ್ಲಿ ಮರೆಯಾಗಿದ್ದವ. ಈಗ ನನ್ನ ಸೇನಾಧಿಪತ್ಯ ನಡೆಯುತ್ತದೆ. ಆಡಿದಂತೆ ಮಾಡಲೇಬೇಕು. ಮಾಡುವುದಿಲ್ಲ ಅಂತಾದರೆ ಸ್ವಾಮಿ ದ್ರೋಹಿ ನೀನೇ ಆಗ್ತಿ. ಇಲ್ಲ ಗುರುಗಳೇ, ಏನು ನೀವು ಹೇಳಿದಾಗೆ ಮಾಡ್ತೇನೆ. ಹಿಂದೆ ನಿಲ್ಲು. ಹಿಂದಿನಿಂದ ಬಂದ ಧನಸ್ಸನ್ನು ಕತ್ತರಿಸಿದ್ಯಾ ಪಾಪಿ? ಹಿರಿಯರ ನಿರ್ದೇಶನ. ಕಟಾರಿಯಿಂದ ನಿನ್ನ ಶಿರಗೆ ಮುಂದೆ ನಾನೇ ಕೊಲ್ಲುವುದಲ್ಲ, ನಮ್ಮಲ್ಲಿದ್ದಾರಲ್ಲ ದೊಡ್ಡ ಪಿಂಡಗಳು ಬರಲಿ.
ಸುಡು ಗೌರವಾದಿಗಳ ವೀರರಿಗಾಡಲು ಸುರರು ಹಲವು ಗಜವಾಗಿ ಸಿಂಹದ ಮರಿಯನ್ನು ಕೊಲಿಸಿದ ನೀವು ನಮ್ಮವರೇ ಮಿತ್ರ, ರಣದಾರುಣಿಯಲ್ಲಿ ನೋಡಿದಿರೆ ಸಿಂಹದ ಮರಿಯಂತೆ ವೀರಾವೇಶದಿಂದ ಹೋರಾಡಿ ರಕ್ತದ ಮಡುವಿನಲ್ಲಿ ವಿಲವಿಲನೆ ಒದ್ದಾಡಿ ಪ್ರಾಣವನ್ನು ಬಿಟ್ಟ ಕಂದಮ್ಮ. ಹೌದಲ್ವೇ? ಎಂತಹ ಪೈಶಾಚಿಕ ಕೃತ್ಯವನ್ನು ಗೈದೆವು ನಾವು. ಧರ್ಮಭೂಮಿ ಎನಿಸಿಕೊಂಡಂತಹ ಕುರುಕ್ಷೇತ್ರದಲ್ಲಿ ಧರ್ಮಯುದ್ಧವೇ ಸಂಘಟಿಸುತ್ತದೆ ಎನ್ನುವ ಹಾಗೆ ನಾವು ಭಾವಿಸಿದ್ರೆ ಶಶಿವಂಶವ ಎನ್ನುವಂತಹ ಕುಲವನ್ನು ಬೆಳಗಬೇಕಾದಂತಹ ಹಾಲುಗಲ್ಲದ ಹಸುಳೆಗಳ ಮಾರಣ ಹೋಮಕ್ಕೆ ಈ ಸುಯೋಧನ ಕಾರಣನಾಗಿ ಬಿಟ್ಟನಲ್ಲ. ಸರಿ, ನಾವೇನು ಮಾಡುವುದಕ್ಕೆ ಸಾಧ್ಯ ಉಂಟು? ಹೀಗಾಗಬಾರ್ದಿತ್ತು ಅಂತ ಹೇಳಬಹುದು. ಮತ್ತೆ ಹೇಗಾಗಬೇಕು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಮರೆಯ ಮಹಾಚೇತನವೊಂದರ ಕೈವಾಡ. ಹಾಗಾದ್ರೆ ಹಲವು ಆನೆಗಳು ಸೇರಿ ಒಂದು ಸಿಂಹದ ಮರಿಯನ್ನು ಕೊಂದಂತೆ ಒಬ್ಬ ವೀರಾಭಿಮನ್ಯುವನ್ನು ನಾವೆಲ್ಲರೂ ದಾರುಣವಾಗಿ ಹತ್ಯೆಯನ್ನು ಗೈದೆವು. ಏನೇ ಇರಲಿ, ಸೂರ್ಯ ಚಂದ್ರರಿರುವರೆಗೆ ಅಭಿಮನ್ಯು ವೀರಾಭಿಮನ್ಯುವಾಗಿ ಮೆರೆಯುತ್ತಾನೆ ಎನ್ನುವುದೇ ಸ್ಪಷ್ಟ. ಹಾಗಂತ ಇಂದಿನ ರಾತ್ರಿ ನಮ್ಮ ಪಾಲಿಗೆ ಜಯವೇ ಹೌದಾಗಿದ್ರೂ ಕೂಡ ಅಭಿಮನ್ಯುವಿನ ಮರಣದ ಸೂತಕವಾಗಿ ಕರಾಳ ಧ್ವಜವನ್ನು ಹಾರಿಸಿ ಬೊಂಬಾಳ ದೇವಿಗೆಯನ್ನು ವರಿಸಿ ನಾವು ಆತನ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಕೋರೋಣ. ಹೋಗೋಣ.